ರಾಷ್ಟ್ರೀಯ ಐಕ್ಯತೆ ಪ್ರತಿಜ್ಞೆ ಇದೆ. ನಾನು ಹೇಳೋದಾಗೆ ಹೇಳ್ಕೊಡಿ. ರಾಷ್ಟ್ರದ ಸ್ವಾತಂತ್ರ್ಯ ಮತ್ತು ಐಕ್ಯತೆಯ ರಕ್ಷಣೆ ಹಾಗೂ ಬಲ ಸಂವರ್ಧನೆಗೆ ಶ್ರದ್ಧೆಯಿಂದ ಪ್ರತಿಜ್ಞೆ ಮಾಡುತ್ತೇನೆ. ದುರ್ಸ ಮಾರ್ಗವನ್ನು ಎಂದಿಗೂ ಅನುಸರಿಸುವುದಿಲ್ಲ ಎಂಬುದನ್ನು ಮತ್ತು ಧರ್ಮ, ಭಾಷೆ, ಪ್ರದೇಶ ಅಥವಾ ಆರ್ಥಿಕ ಕುಂದುಕೊರತೆಗಳಿಗೆ ಸಂಬಂಧಿಸಿದ ಮತಭೇದ ಮತ್ತು ಸಮಸ್ಯೆಗಳನ್ನು ಶಾಂತಿಯುತ ಮತ್ತು ವಿಧಾಯಕ ಸಾಧನೆಗಳಿಂದ ಬಗೆಹರಿಸಿಕೊಳ್ಳಬೇಕೆಂದು ನಾನು ದೃಢಪಡಿಸುತ್ತೇನೆ. ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ. ಸಂಗೀತಗಾರರಿಗೆ ಇದೀಗ ಉದ್ಘಾಟಕರು ವೇದಿಕೆಯನ್ನು ರಾಜ್ಯ ಸೌಹಾರ್ದ ಸಮಿತಿ ಸಹಕಾರಿ ನಿಗಮ ಬೆಂಗಳೂರು ಇವರ ಸಹಯೋಗದೊಂದಿಗೆ ನಾವು 18-19-2025 2 ದಿನಗಳ ಕ್ರೀಡಾ ಮಹೋತ್ಸವವನ್ನು ಇಟ್ಕೊಂಡಿದ್ದೀವಿ. ಅದರ ಸಮಾರಂಭದ ವೇದಿಕೆ ಮೇಲೆ ಆಸಕ್ತರಾಗಿದ್ದರಿಂದ ನಮ್ಮ ನೆಚ್ಚಿನ ನಾಯಕರಾದ ಶ್ರೀ B.R. ಪಾಟೀಲ್ ಸರ್ ಅವರಿಗೆ ನಾನು ಆತ್ಮೀಯವಾಗಿ ನಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. B.R. ಪಾಟೀಲ್ ಸರ್ ಅವರಿಗೆ ನಮ್ಮ ಒಕ್ಕೂಟದ ಅಧ್ಯಕ್ಷರಾದ ಶ್ರೀ S.S. ಪಾಟೀಲ್ ಸರ್ ಅವರು ಸನ್ಮಾನಿಸಬೇಕಾಗಿ ನಾನು ಕೋರ್ಕೊಳ್ತೇನೆ. ಬೇರೆ ಕೊಟ್ಟಿರೋದು ನೀವು ಹೋರಮ್ಮ ಅವನಿಗೆ ಕರ್ಸ ಹೋಗಿ ಹೋಗಿ ಮುಂದೆ ಹೋಗುತ್ತೆ. ಆರ್ ಪ್ರಸನ್ನ ಕುಮಾರ್ ಅವರಿಗೆ ನಾನು ಕಲಬುರಗಿ ಜಿಲ್ಲಾ ಸಹವಾರ ಸಹಕಾರಿ ಒಕ್ಕೂಟದ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತೇನೆ. ಪ್ರಸನ್ನ ಕುಮಾರ್ ಸರ್ ಅವರಿಗೆ ಒಕ್ಕೂಟದ ಉಪಾಧ್ಯಕ್ಷರಾದ ಶ್ರೀ ಮಹೇಶ್ ಪಾಟೀಲ್ ಅವರನ್ನು ಸನ್ಮಾನಿಸಬೇಕು. ಇವರಿಗೆ ನಾನು ಕಲಬುರಗಿ ಜಿಲ್ಲಾ ಸಭಾಪತಿ ಸಂಜಯ್ ಪಾಟೀಲ್ ಅವರು ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ.
ಕುಮಾರ್ ಜೈನ್ ಅವರು ಸನ್ಮಾನಿಸಬೇಕಾಗಿದೆ. ನಾವು ಬೆಳಗಾವಿ ಜಿಲ್ಲಾ ಪ್ರವಾಸ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತ ಕೋರುತ್ತೇವೆ. ಮಹೇಶ್ ಬ್ಯಾಂಕ್ ಅವರು ಬಂದು ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮಹೇಶ್ ಬ್ಯಾಂಕ್ ಅದೇ ರೀತಿ ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಹಾಗೂ ಒಕ್ಕೂಟದ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸಿದ್ದೇನೆ. ಸೂರ್ಯಕಾಂತ್ ರಾಗ್ಲಿ ಅವರಿಗೆ ಬಸವರಾಜ ಸಮ್ಮಾನವರು ಬಂದು ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸ್ವಾಗತವನ್ನು ಕೋರುತ್ತಾ ಆನಂದ್ ಅವರು ಬಂದು ಅವರಿಗೆ ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ನಮ್ಮವರಾದ ಈ ಕಾರ್ಯಕ್ರಮಕ್ಕೆ ಕಾರಣೀಕರ್ತರಾದ ಶ್ರೀ SS ಪಾಟೀಲ್ ಸರ್. ಶಿಕ್ಷಣಪ್ಪ ಕೌಂಟಿ ಸರ್, ಶೆಟ್ಟಿ ಸರ್, ವಿಜಯ್ ಕುಮಾರ್ ಜೈನ್, ಬಸವರಾಜ ಸವಾಲ್, ಸಿದ್ದರಾಮಪ್ಪ ಮಹಾತ್ಮೂಳ ಅವರು, ಶ್ರೀಮತಿ ಸುನಂದಾ ನಡೋ ಅವರು, ರವಿಶಂಕರ್ ಶೆಟ್ಟಿ ಸರ್, ಇದರ ಜೊತೆಗೆ ನಮ್ಮ ಸಂಯುಕ್ತ ಸಹಕಾರಿಯ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಧನ್ಯವಾದಗಳು. ಸಹಕಾರಿ ಬಂಧುಗಳೇ, ತಮಗೆಲ್ಲರಿಗೂ ಸಹ ನಮಸ್ಕಾರಗಳನ್ನು ತಿಳಿಸುತ್ತಾ ಕಲಬುರಗಿ ಜಿಲ್ಲಾ ಆಸೀನರಾದಂತಹ ಸನ್ಮಾನ್ಯ ಹಿರಿಯ ಸಹಕಾರಿಗಳು ಮತ್ತು ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳ ಸಲಹೆಗಾರಂಥ BR ಪಾಟೀಲ್ ಅವರನ್ನು ಸೇರಿದಂತೆ ಸಂಯುಕ್ತ ಸಹಕಾರಿಯ ಸನ್ಮಾನ್ಯ ಉಪಾಧ್ಯಕ್ಷರಾದಂಥ ಪ್ರಸನ್ನ ಕುಮಾರ್ ಅವರು ಮತ್ತು ಗುರುನಾಥ್ ಜಾಂತಿಕರ್ ಅವರು ಸೇರಿದಂತೆ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಸನ್ಮಾನ್ಯ SS ಪಾಟೀಲರು, ಸಂಯುಕ್ತ ಸಹಕಾರಿ ಸಂಬಂಧಪಟ್ಟಂಗೆ ನಿರ್ದೇಶಕರಾದಂಥ ಶೈಲಜಾ ತಪ್ಲಿ ಅವರು, ಸಹಕಾರ ರತ್ನ ಪಡೆದಂಥ ಸಂಬಂಧಪಟ್ಟ ಕೋಆಪರೇಷನ್ ಅಮಾಂಗ್ ದ ಕೋಆಪರೇಟರ್ಸ್ ಅಂತ ಹಂಗೆ ಹೇಳ್ತಾರೆ. ಆ ರೀತಿಯಾಗಿ ಇವತ್ತಿನ ದಿವಸ ಈ ಒಂದು ಸೌಹಾರ್ದ ಸಹಕಾರಿಯ ಬೆಳ್ಳಿ ಹಬ್ಬದ ಸಂಭ್ರಮ ಆಚರಣೆಯಲ್ಲಿ ಹಿರಿಯ ಸಹಕಾರಿಗಳನ್ನು ಜೋಡಿಸೋದ್ರ ಜೊತೆಗೆ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಅಧ್ಯಕ್ಷರು, ಉಪಾಧ್ಯಕ್ಷರು, ನಮ್ಮ ಕನ್ಸ್ಯೂಮರ್ ಕೋಆಪರೇಟಿವ್ಸ್ ಸಂಬಂಧಪಟ್ಟಾಗ ಇದು ಜನತಾ ಬಜಾರ್ ಅಂತ ಏನು ಕರಿತೀವಿ ಅದರದ್ದಾಗಿರ್ಬೋದು, ಸೌಹಾರ್ದ ಸಹಕಾರಿಗಳು, ಇದೆಲ್ಲ ಏನು ತಿಳಿಸ್ತಂತಂದರೆ ಸಹಕಾರ ಸೇ ಸಮೃದ್ಧಿ ಅಂತ ಏನು ಹೇಳ್ತೀವಿ, ಸಹಕಾರಿ ಕ್ಷೇತ್ರದಿಂದ ಸಮೃದ್ಧಿ ಸಾಧಿಸಲಿಕ್ಕೆ ಸಾಧ್ಯ ಇದೆ ಅಂತಂತನ ಮತ್ತೊಮ್ಮೆ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತಿನ ದಿವಸ ಈ ಕಾರ್ಯಕ್ರಮ ಸಾಬೀತುಪಡಿಸಿದೆ. ಅದಕ್ಕಾಗಿ ಕಲಬುರಗಿ ಜಿಲ್ಲಾ ಒಕ್ಕೂಟಕ್ಕೆ ಎಲ್ಲ ಪದಾಧಿಕಾರಿಗಳು ತಮ್ಮ ಜೋರಾದ ಚಪ್ಪಾಳೆ ತಟ್ಟೋದ್ರ ಮೂಲಕ ಅಭಿನಂದನೆ ತಿಳಿಸ್ಬೇಕಂತೇಳಿ ಕೇಳ್ಕೊತಾ ಇದ್ದೀನಿ. ಆತ್ಮೀಯ ಸಹಕಾರಿ ಬಂಧುಗಳೇ, ತಮಗೀಗಾಗಲೇ ತಿಳಿಸ್ದಂಗೆ ನಿರಂತರ 3 ದಿವಸಗಳ ಕಾಲ ಇಡೀ ಜಿಲ್ಲೆಯ ಸೌಹಾರ್ದ ಸಹಕಾರಿಗಳು, ಅಲ್ಲಿರುವಂಥ ಅಧ್ಯಕ್ಷರು, ಅಲ್ಲಿರುವಂಥ ಆಡಳಿತ ಮಂಡಳಿ ಸದಸ್ಯರು, ಸಿಬ್ಬಂದಿಗಳು, ಅಲ್ಲಿರುವಂಥ ಸದಸ್ಯರು ಎಲ್ಲರೂ ಸೇರಿ ಗುಂಪುಶಃ ಆಟಗಳನ್ನು ಆಡಿದ್ದಾರೆ, ವ್ಯಕ್ತಿಶಃ ಆಟಗಳನ್ನು ಸಹ ಆಡಿದ್ದಾರೆ. 16 ಕ್ರಿಕೆಟ್ ತಂಡಗಳನ್ನು ಸಹ ಸಂಬಂಧಪಟ್ಟಂಗೆ ಬಂದು ನಿರಂತರವಾಗಿ ಒಂದು ದಿವಸ ಅದಕ್ಕೆ ಸಾಕಾಗಲ್ಲ ಅಂತೇಳಿ 2ನೇ ದಿವಸನೂ ಸಹ ಕ್ರಿಕೆಟ್ ತಂಡಗಳನ್ನು ಮಾಡೋದರ ಮೂಲಕವಾಗಿ ಶಾರ್ಟ್ ಪುಟ್ ಥ್ರೋಗಳಾಗಿರ್ಬೋದು,
ಹಗ್ಗ ಜಗ್ಗಾಟದ ಕಾರ್ಯಕ್ರಮಗಳಾಗಿರ್ಬೋದು, ಶಾರ್ಟ್ ಪುಟ್ ಗುಂಡು ಎಸೆತಗಳನ್ನು ಸಂಬಂಧಪಟ್ಟಾಗಿದೆ. ಈ ರೀತಿ ವಿಭಿನ್ನವಾದಂತಹ ವಿಶೇಷವಾದಂಥ ಮಹಿಳೆಯರು ಸಹ ಸಂಬಂಧಪಟ್ಟಂಗೆ ಈ ಕ್ರೀಡೆಗಳಲ್ಲಿ ಭಾಗವಹಿಸುವುದರ ಮೂಲಕವಾಗಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಿ ಇವತ್ತಿನ ದಿವಸ ಆ ಕಾರ್ಯಕ್ರಮದ ಸಮಾರೋಪ ಸಮಾರಂಭದ ಮೇಲೆ ನಾವೆಲ್ಲರೂ ಸಹ ಹಾಜರಾಗಿದ್ದೀವಿ. ಈ ಕಾರ್ಯಕ್ರಮದ ಇನ್ನೂ ವಿಶೇಷ ಅಂತಂದರೆ ಕಳೆದ ವರ್ಷವೂ ಸಹ ಸೌಹಾರ್ದ ಜಿಲ್ಲಾ ಒಕ್ಕೂಟದ ವತಿಯಿಂದ ಈ ರೀತಿ ಕಾರ್ಯಕ್ರಮವನ್ನು ಆಗಿತ್ತು. ಹಿಂದೆ ಉಡುಪಿ ಜಿಲ್ಲೆಯಲ್ಲೂ ಸಹ ಉಡುಪಿ ಜಿಲ್ಲಾ ಸೌಹಾರ್ದ ಸಹಕಾರಿ ಮತ್ತು ಸಂಯುಕ್ತ ಆಶ್ರಯದಲ್ಲಿ ಸೌಹಾರ್ದ ಫೆಡರಲ್ ಸಹ ಸೇರಿದಂತೆ ಮಾಡಿದೆವು. ಮೊನ್ನೆ ತಾನೇ ನಮ್ಮ ದೊಡ್ಡ ಬಸವರಾಜು ಅವರು ಇದ್ದಾರೆ, ಅಲ್ಲೂ ಸಹ ಸಂಬಂಧಪಟ್ಟಂಗೆ ಕಾರ್ಯಕ್ರಮವನ್ನು ಮಾಡಿ ರಾಯಚೂರಿನಲ್ಲಿ 3 ದಿವಸಗಳ ಕಾರ್ಯಕ್ರಮವನ್ನು ಮಾಡಿ ಯಶಸ್ವಿ ಕಾರ್ಯಕ್ರಮವನ್ನು ಅಲ್ಲಿ ಅವತ್ತಿನ ದಿವಸ ಮಾಡಿದ್ದಾರೆ. ಅದೇ ರೀತಿಯಾಗಿ ಮೊನ್ನೆ ಇಲ್ಲೂ ಸಹ ಕಲಬುರಗಿಯಲ್ಲಿ ಶ್ರೀಯುತ ಶಶಿಲ್ ನಮೋಜಿ ಅವರು ಸಹ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋದ್ರ ಮೂಲಕವಾಗಿ ಈ 3 ದಿವಸಗಳ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಅದರ ಸಮಾರೋಪ ಸಮಾರಂಭದಲ್ಲಿ ಇವತ್ತಿನ ದಿವಸ ಯಾರು ಪ್ರಶಸ್ತಿ ವಿಜೇತರಾಗಿದ್ದಾರೆ ಅವರಿಗೆ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ವಿಶೇಷವಾಗಿ ಎಲ್ಲ ಸಹಕಾರಿಗಳು ಸಹ ಸಂಬಂಧಪಟ್ಟಂಗೆ ಸಹಕಾರದೊಂದಿಗೆ ಇವತ್ತಿನ ದಿವಸ ಇಷ್ಟೊಂದು ಅತ್ಯಂತ ಯಶಸ್ವಿಯಾದಂಥ ಒಂದು ಕ್ರೀಡೆಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಸಹಕಾರಿ ಕ್ಷೇತ್ರದಲ್ಲಿ ಬ್ಯಾಂಕಿಂಗ್ ಕ್ಷೇತ್ರಕ್ಕೂ ಮತ್ತು ಈ ಕ್ರೀಡೆಗೂ ಸಹ ಸಂಬಂಧಪಟ್ಟಂಗೆ ಯಾವ ರೀತಿಯಾದಂತೇಳಿ ಅನೇಕ ಜನರು ಮಾತನಾಡ್ತಾ ಇದ್ದರು. ಸೌಹಾರ್ದ ಸಹಕಾರಿಗಳು ಆರ್ಥಿಕ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವಂಥವು ಹೆಚ್ಚಿನ ಭಾಗಶಃ ಆರ್ಥಿಕ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹೀಗೆ ತಾನೇ ಸನ್ಮಾನ್ಯ ಆರ್ ಕೆ ಪಾಟೀಲ್ರವರು ಮಾತಾಡ್ತಾ ಸಂದರ್ಭದಲ್ಲಿ ಹೇಳಿದ್ರು, ಅವರು ಯಾವ ರೀತಿಯಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಒಂದು ನೂತನವಾದಂತಹ ಸಹಕಾರಿ ಚಳುವಳಿಗೆ ಭಾಷ್ಯ ಬರೆದಿದ್ದಾರೆ ಅಂತಂದರೆ ಕೇವಲ ಪತ್ತಿನ ಚಟುವಟಿಕೆ ಅಷ್ಟೇ ಸೀಮಿತವಾಗಿಲ್ಲ, ಮಹಿಳೆಯರು ಸ್ವಯಂ ಆಗಿ ಸಂಬಂಧಪಟ್ಟಂಗೆ ಸ್ವಾವಲಂಬಿಗಳಾಗಿ ಸಂಬಂಧಪಟ್ಟಂಗೆ ಸ್ವಯಂ ಉದ್ಯೋಗವನ್ನು ಮಾಡಲಿಕ್ಕೆ ಸಾವಿರಾರು ಮಹಿಳೆಯರಿಗೆ ಒಂದು ಆರ್ಥಿಕ ಸಬಲತೆಯನ್ನು ಕೊಟ್ಟಂಥ ಸಹಕಾರಿ ಕ್ಷೇತ್ರ ಅಂದರೆ ಅದು ಸೌಹಾರ್ದ ಸಹಕಾರಿ ಕ್ಷೇತ್ರ ಅಂತೇಳಿ ಅವರು ತಿಳಿಸಿದರು. ರಜತ ಮಹೋತ್ಸವ ಹಾಗೂ ಕ್ರೀಡಾಕೂಟದ ಸಮಾರೋಪ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂಥ ಮಾನ್ಯ ಶ್ರೀ ಎಸ್ ಪಾಟೀಲ್ ಅವರೇ, ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗಿಯಾದಂಥ VR ಪ್ರಸನ್ನ ಕುಮಾರ್ ಅವರೇ, ಗುರುನಾಥ್ ಜಾಂತಿಕರ್ ಅವರೇ, DCC ಬ್ಯಾಂಕ್ ಅಧ್ಯಕ್ಷರಾದ ಸೋಮಶೇಖರ್ ಗೋನಾಯಕ್ ಅವರೇ, KMF ಅಧ್ಯಕ್ಷರಾದ ಆರ್ ಕೆ ಪಾಟೀಲ್ರೇ, ಸುರೇಶ್ ಸಜ್ಜನ್ ಅವರೇ, ವಿಶ್ವನಾಥ್ ಹಿರೇಮಠ್ ಅವರೇ ಹಾಗೂ ಶ್ರೀಮತಿ ಶೈಲಜಾ ತಪ್ಲಿ ಅವರೇ, ಸಂಜೀವ್ ಮಹಾಜನ್ ಅವರೇ, ದತ್ತಾತ್ರೇಯ ಫಡ್ನವೀಸ್ ಅವರೇ, ದೊಡ್ಡ ಬಸವರಾಜ್ ಅವರೇ, ಶರಣಗೌಡ ಪಾಟೀಲ್ರೇ, ಸೂರ್ಯಕಾಂತ್ ದಾಖಲೆ ಅವರೇ ಹಾಗೂ ಎಲ್ಲ ನಿರ್ದೇಶಕ ಮಂಡಳಿಯ ಸದಸ್ಯರೇ, ಮಹೇಶ್ ಪಾಟೀಲ್ರೇ, ಬಸವರಾಜ್ ಪಾಟೀಲ್ರೇ ಮತ್ತು ವೀರಶೆಟ್ಟಿ ಅವರೇ, ಇಲ್ಲಿ ನಡೆದಂಥ ಎಲ್ಲ ಸಹಕಾರಿ ಬಂಧುಗಳೇ, ಕಲಬುರಗಿ ಜಿಲ್ಲಾ ಸೌಹಾರ್ದ ಸಹಕಾರಿಗಳ ಒಕ್ಕೂಟದ ನಿಮಿತ್ತ ಈ ಒಂದು ಸಪ್ತಾಹವನ್ನು ಆಚರಣೆ ಮಾಡೋದ್ರ ಮುಖಾಂತರ ಇಡೀ ಕರ್ನಾಟಕ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಸಹಕಾರಿ ಚಳುವಳಿಯನ್ನು ಗಟ್ಟಿ ಮಾಡುವಂಥ ಕೆಲಸವನ್ನು ತಾವು ಹಮ್ಮಿಕೊಂಡಿದ್ದೀರಿ, ತಮಗೆ ಅಭಿನಂದಿಸ್ತೀನಿ. ಈಗ ತಾನೇ ಎಸ್ ಪಾಟೀಲರು ಹೇಳ್ತಾಯಿದ್ರು, ಕ್ರೀಡಾಕೂಟ ನೆರವೇರಿಸಿ ಸ್ಪರ್ಧೆಯಾಗಿದೆ. ಈ ಥರ ಬೇರೆ ಬೇರೆ ಚಟುವಟಿಕೆಗಳಿಟ್ಟುಕೊಂಡು ಸೌಹಾರ್ದದ ಒಂದು ಚಳವಳಿಯನ್ನು ಗಟ್ಟಿ ಮಾಡುವ ಕೆಲಸವನ್ನು ತಾವು ಮಾಡ್ತಾಯಿದ್ದೀರಿ. ಸಹಕಾರಿ ಕ್ಷೇತ್ರ ಭಾಳ ವ್ಯಾಪಕವಾದಂಥ ಕ್ಷೇತ್ರ, ಇದಕ್ಕೆ ಸೀಮಿತನೇ ಇಲ್ಲ, ಮಿತಿನೇ ಇಲ್ಲ, ಎಷ್ಟು ಮಾಡಿದರೂ ಕೂಡ ಕಡಿಮೆನೇ. ಆದರೆ ದುರ್ದೈವ ನಮ್ಮ ಕಲಬುರಗಿಯಲ್ಲಿ ಬೇರೆ ಜಿಲ್ಲೆಯಲ್ಲಿ ಇದ್ದಂಥ ವಾತಾವರಣ ನಮ್ಮಲ್ಲಿಲ್ಲ. ಅದಕ್ಕೆ ನಾವೆಲ್ಲರೂ ಇವತ್ತು ನಾವು ಸಂಕಲ್ಪ ಮಾಡಬೇಕಾಗಿದೆ, ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಈ ಸಹಕಾರಿ ಚಳವಳಿಯನ್ನು ಗಟ್ಟಿಯಾಗಿ ಬೆಳೆಸುವಂಥ ಕೆಲಸವನ್ನು ನಾವು ನೀವು ಸೇರಿ ಮಾಡೋಣ. ಸೋಮಶೇಖರ್ ಗೋನಾಯಕ್ ಅವರು ಕೂತಿದ್ದಾರೆ, ಅವರು 2ನೇ ಸಲ DCC ಬ್ಯಾಂಕ್ ಅಧ್ಯಕ್ಷರಾಗಿದ್ದಾರೆ. ನಮಗೆ ಬೇಸರ ಆಗ್ತದೆ, ಅವ್ರಿಗೂ ಬೇಸರ ಆಗ್ತದೆ. ಬೀದರ್ ಜಿಲ್ಲೆ DCC ಬ್ಯಾಂಕಿನ ವ್ಯವಹಾರ ಸುಮಾರು 1600 ಕೋಟಿ ಇದ್ದರೆ
ಕಲಬುರಗಿದು 750 ಕೋಟಿ ಇದೆ. ಅದಕ್ಕೆ ಯಾವ ಕಾರಣ ಇದೆ ನಮಗೂ ಗೊತ್ತಿಲ್ಲ. ಪಾಪ ಸೋಮಶೇಖರ್ ಅವರು ಭಾಳಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ, ಬೆಳಿಬೇಕು ಅಂಥೇಳಿ ನಾವು ಎಲ್ಲ ಪ್ರಯತ್ನ ಮಾಡ್ತಾಯಿದ್ದೀವಿ. ಆದರೂ ಈ ಸಹಕಾರಿ ಚಳುವಳಿ ಬಗ್ಗೆ ಯಾಕೋ ಜನರ ನಂಬಿಕೆಯಲ್ಲೋ ಅಥವಾ ಆ ನಾಯಕರ ಮೇಲೆ ನಂಬಿಕೆಯಲ್ಲೋ ಅಥವಾ ಅಲ್ಲೇನಾದರೂ ಅವ್ಯವಹಾರ ಆಗಿದೆಯೋ ಅನ್ನೋದನ್ನು ನಾವು ನೋಡ್ಕೋಬೇಕಾಗ್ತದೆ. ಒಂದು ತಪ್ಪಾಗಿದೆ ಅಂತ ನಾನು ರಾಜಕೀಯದ ಕಾರ್ಯಕರ್ತನಾಗಿ ನನಗೆ ಅನುಭವ ಇದ್ದದಂದರೆ, ಸಹಕಾರಿ ಕ್ಷೇತ್ರದಲ್ಲಿ ಒಂದು ಸಲ ಸಾಲ ತೊಗೊಂಡ್ರೆ ಆ ಸಾಲ ಮುಟ್ಸೋದಿನ ಅವಶ್ಯಕತೆ ಇಲ್ಲ, ಸರ್ಕಾರ ಮನ್ನಾ ಮಾಡ್ತದೆ, ನಾವು ಸಾಲ ಕಟ್ಟಬಾರ್ದು ಅನ್ನುವಂಥ ಮನೋಭಾವನೆ ನಾವೇ ಕೆಲವರು ಹುಟ್ಟಿಸಿದ್ದೀವಿ. ಆ ಕಾರಣಕ್ಕಾಗಿ ಸಹಕಾರಿ ಚಳವಳಿಗೆ ಭಾಳ ದೊಡ್ಡ ಹಿನ್ನಡೆಟು ಆಗಿದೆ. ಮುಂಬೈ ಕರ್ನಾಟಕದಲ್ಲಿ ಭಾಳ ಉತ್ತಮವಾಗಿ ಕೆಲಸ ಮಾಡ್ತಾಯಿದ್ದಾವೆ, ಮಧ್ಯ ಕರ್ನಾಟಕದಲ್ಲಿ ಮಾಡ್ತಾಯಿದ್ದಾವೆ ಮತ್ತು ಕರಾವಳಿಯಲ್ಲಿ ಮಾಡ್ತಾಯಿದ್ದಾವೆ. ಆದರೆ ಕಲಬುರಗಿಯಲ್ಲಿ ಯಾಕೋ ಅದು ಕುಡ್ತಾ ಇದೆ. ಅದನ್ನು ಬಲಿಷ್ಠಪಡಬೇಕಾದಂಥ ಕೆಲಸವನ್ನು ನಾವು ಸೇರಿ ಮಾಡೋಣ ಅಂತ ಹೇಳ್ತಾ, ನನಗೆ ಇನ್ನೂ ಭಾಳ ದೀರ್ಘವಾಗಿ ನನ್ನ ಕೆಲವು ವಿಚಾರಗಳನ್ನು ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅಂತ ನಾನು ಬಂದಿದ್ದೆ. ಆದರೆ ಸಮಯ ಜಾಸ್ತಿ ಆಗಿದೆ, ನನಗೂ ಬೇರೆ ಕಡೆ ಹೋಗೋದಿದೆ. ಇವತ್ತು ನಾನು ಒಂದು ಮಾತನ್ನು ಹೇಳ್ತಾಯಿದ್ದೀನಿ, ಯಾವುದೇ ಪಕ್ಷ ಸರ್ಕಾರ ಇರಲಿ, ಸೌಹಾರ್ದ ಚಳುವಳಿಯನ್ನು, ಸಹಕಾರಿ ಚಳುವಳಿಗಳನ್ನು ತುಳಿಯುವಂಥ ಪ್ರಯತ್ನ ಮಾಡಬಾರ್ದು. ಇದು ಜಾತಿಗೆ ಸೀಮಿತವಾಗಿಲ್ಲ ಅಥವಾ ಒಂದು ವರ್ಗಕ್ಕೆ ಸೀಮಿತವಾಗಿಲ್ಲ ಮತ್ತು ಇದು ಯಾವುದೇ ಧರ್ಮಕ್ಕೂ ಸೀಮಿತವಾಗಿಲ್ಲ. ಇವತ್ತು ಸಹಕಾರಿ ಚಳವಳಿ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಮುಟ್ಲಿಕ್ಕೆ ಸಾಧ್ಯತೆ ಇದೆ, ಅಷ್ಟೊಂದು ಒಳ್ಳೆಯ ಗುಣ ಇದರಲ್ಲಿದೆ. ಮೊದಲು ಆಂಧ್ರ ಪ್ರದೇಶದಲ್ಲಿ ಈ ಸಹಕಾರಿ ಚಳವಳಿಗೆ ಹೊಸ ಕಾಯ್ದೆ ತಿದ್ದುಪಡಿ ತಂದು ಸೌಹಾರ್ದ ಕಾಯ್ದೆಯನ್ನು ತಂದರು. ಆ ತಂದಾಗ ಕೆಲವು ಟೀಕೆ ಟಿಪ್ಪಣಿಗಳು ಬಂದು, ಈ ಸೌಹಾರ್ದ ಸಹಕಾರಿ ಬರೀ ಶ್ರೀಮಂತರ ಮೇಲ್ಜಾತಿಗಳ ಕೈಯಲ್ಲಿ ಸಿಗ್ತದೆ, ಯಾಕೆ ಬೇಕು ಅನ್ನುವಂಥ ಮಾತನ್ನು ಕೂಡ ಅಂದರು. ಕರ್ನಾಟಕದಲ್ಲಿ ಕೂಡ ಕಾನೂನು ಬಂತು. ಇವತ್ತು ಕರ್ನಾಟಕದಲ್ಲಿ ಕೂಡ ಆ ಥರ ಮನೋಭಾವನೆ ಉಳ್ಳಂಥವ್ರು ಕೆಲವರು ಇದ್ದಾರೆ. ಆದರೆ ಒಂದು ನಾನು ತಮ್ಮಲ್ಲಿ ಕಿವಿಯಿಂದ ಮಾತು ಹೇಳ್ತೀನಿ, ನಮ್ಮ ಇತಿಮಿತಿಗಳನ್ನು ತಿಳ್ಕೊಂಡು ನಾವು ನಮ್ಮಷ್ಟಕ್ಕೆ ನಾವೇ ನಿರ್ಬಂಧನೆ ಮಾಡ್ಕೋಬೇಕು. ಪ್ರತಿಯೊಂದರೂ ಕೂಡ ರಾಜಕೀಯ ಮಾಡಲಿಕ್ಕೆ ಹೋಗಬಾರ್ದು. ರಾಜಕೀಯ ಸೇರಿದ್ರೆ ಸೌಹಾರ್ದ ಚಳವಳಿ ಹಾಳಾಗ್ತದೆ. ನಾನು 83ರಲ್ಲಿ ಮೊದಲನೇ ಸಲ ಶಾಸಕನಾಗಿ ಹೋದಾಗ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ. VS ವಿಶ್ವನಾಥನ್ನವರು PLD ಲ್ಯಾಂಡ್ ಬ್ಯಾಂಕಿನ ಅಧ್ಯಕ್ಷರಾಗಿದ್ದರು. ಕಾಂಗ್ರೆಸ್ಸಿಗೆ ಬಹುಮತ ಇತ್ತು, ಜನತಾ ಪಾರ್ಟಿ ಸರ್ಕಾರ ಇತ್ತು, ಹೆಗಡೆಯವರು ಮುಖ್ಯಮಂತ್ರಿ ಆಗಿದ್ದರು, ಜಾಲಪ್ಪನವರು ಸಹಕಾರಿ ಮಂತ್ರಿ ಆಗಿದ್ದರು. ಹೆಗಡೆಯವರು ಜಾಲಪ್ಪನವರು ಸೇರಿ ಕಾಂಗ್ರೆಸ್ಸಿಗೆ ಬಹುಮತ ಇಲ್ಲದೇ ಇದ್ದರೂ ಕೂಡ VS ವಿಶ್ವನಾಥ್ ಅವರನ್ನು ಲ್ಯಾಂಡ್ ಬ್ಯಾಂಕಿನ ಅಧ್ಯಕ್ಷರಾಗಿ ಮಾಡಿದ್ರು. ವಿಶ್ವನಾಥ್ ಅವರು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿಬಿಟ್ಟಿದ್ರು, ಅಷ್ಟು ದೊಡ್ಡ ಸಹಕಾರಿಯಾಗಿದ್ದರು. ಹಾಗಾಗಿ ಇವತ್ತು ಪಕ್ಷ ಭೇದ ಭಾವ ಮರೆತು ನಾವು ಈ ಚಳವಳಿಯನ್ನು ಕಟ್ಟಬೇಕಾಗಿದೆ. ನಾನು ಸಹಕಾರಿ ಚಳವಳಿ ಬಗ್ಗೆ ನಾನು ಇಸ್ರೇಲ್ ದೇಶಕ್ಕೆ ನಾನು 2 ಸಲ ಹೋಗಿದ್ದೆ. ಅದು ದೊಡ್ಡ ಸಮಾಜವಾದಿ ಚಿಂತನೆ. ಅದು ಯಾರಿಗೂ ಕೂಡ ಭೇದ ಭಾವ ಇಲ್ಲ, ಯಾರ ಬಗ್ಗೆನೂ ಕೂಡ ವ್ಯತ್ಯಾಸ ಇಲ್ಲ. ಇವತ್ತು ಇಡೀ ಇಸ್ರೇಲ್ ದೇಶ ಸಹಕಾರಿ ಚಳವಳಿ ಮೇಲೆ ನಿಂತಿದೆ. ಅಲ್ಲಿ ಆಸ್ಪತ್ರೆ ಆಗಿರ್ಬೋದು, ಇಂಟರ್ನ್ಯಾಷನಲ್ ಮಾರ್ಕೆಟಿಂಗ್ ಆಗಿರ್ಬೋದು, ಟ್ರಾನ್ಸ್ಪೋರ್ಟ್ ಆಗಿರ್ಬೋದು ಮತ್ತು ಜೀವನ ಮಾಡುವ ಪದ್ಧತಿ ಕೂಡ ಸಹಕಾರಿಯಾಗಿದೆ. ಒಂದು ಸಲ ಗೋಲ್ಡಾ ಮೇಯರ್ ಅಂಥೇಳಿ ಪ್ರಧಾನಮಂತ್ರಿ ಆಗಿದ್ದರು ಇಸ್ರೇಲ್ ದೇಶದ್ದು. ಅವರಿಗೆ ಕಸ ಗುಡಿಸುವ ಪಾಳಿ ಬತ್ತು, ಆ ಊರಿನ ಕಸ ಗುಡಿಸಿದ್ರು. ಅಂದರೆ ಅಂಥ ಸೇವಾ ಮನೋಭಾವನೆ ಇರುವಂಥ ಈ ಸಹಕಾರಿ ಚಳವಳಿ ನಮ್ಮಲ್ಲಿ ಕೂಡ ಒಂದು ದಿವಸ ಬರಲೇಬೇಕು. ಕೃಷಿ ಒಂದು ಸಹಕಾರಿ ರಂಗದಲ್ಲಾದರೂ ಇರಬೇಕು ಅಥವಾ ಸಾಮೂಹಿಕ ರಂಗದಲ್ಲಾದರೂ ಇರಬೇಕು. ಆದರೆ ಇವತ್ತು ವೈಯಕ್ತಿಕ ರಂಗದಲ್ಲಿ ಇವತ್ತು ಕೃಷಿ ಕೂಡ ಇದೆ. ಈ ಥರ ನಾವು ಪ್ರತಿಯೊಂದು ಸಹಕಾರಿ ಕ್ಷೇತ್ರಗಳನ್ನು ನಾವು ಗಟ್ಟಿಯಾಗಿ ಬೆಳೆಸೋದ್ರ ಮುಖಾಂತರ ಸಮಾನತೆ ಬರಲಿಕ್ಕೆ ಸಾಧ್ಯತೆ ಇದೆ, ಸೌಹಾರ್ದತೆ ಬರಲಿಕ್ಕೆ ಸಾಧ್ಯತೆ ಇದೆ ಮತ್ತು ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಕೂಡ ಬರಲಿಕ್ಕೆ ಸಾಧ್ಯತೆ ಇದೆ. ಕೆಲವು ಕಡೆ ದುರುಪಯೋಗ ಕೂಡ ಆಗಿದೆ. ಈಗ ಹಿಂದೆ ಜಾಂತಿಕರವರು ಅಧ್ಯಕ್ಷರಾಗಿದ್ದಾಗ, ನಾನು ಶಾಸಕನಾಗಿದ್ದಾಗ 2-3 ಸಲ ಚರ್ಚೆ ಆಯಿತು. HK ಪಾಟೀಲರು, SR ಪಾಟೀಲರು ಎಲ್ಲರೂ ಸೇರಿ ಚರ್ಚೆ ಮಾಡಿದ್ವಿ. ಈ ಸೌಹಾರ್ದಕ್ಕೆ ತಿದ್ದುಪಡಿ ಮಾಡಿ ತಾವು ಹಾಳು ಮಾಡಬಾರ್ದು ಅಂತೇಳಿ ಮಾಡಿರಲಿಲ್ಲ. ಈಗಲೂ ಕೂಡ ಮಾಡಲ್ಲ ಅಂತ ನನ್ನ ನಂಬಿಕೆ ಇದೆ.
ಆದರೆ ನಾವು ಪ್ರಾಮಾಣಿಕವಾಗಿ ನಡೆಸ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡಬೇಕು. ಕೆಲವೊಂದು ಆಪಾದನೆ ಇದೆ ಸಹಕಾರಿ ಸೌಹಾರ್ದ ಸಹಕಾರಿ ಮೇಲೆ. ಕೆಲವರು ಖಾಸಗಿಯಾಗಿ ತಮ್ಮ ದುಡ್ಡನ್ನೇ ಬೇರೆಯವ್ರ ಹೆಸರ ಮೇಲೆ ಷೇರ್ದಾರನ್ನು ಮಾಡಿ ಆ ದುಡ್ಡನ್ನು ಬಡ್ಡಿ ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಅಂತ ಆರೋಪ ಕೂಡ ಇದೆ. ದಯಮಾಡಿ ನಾನು ವಿನಂತಿ ಮಾಡ್ಕೋತೇನೆ, ಅದನ್ನು ದುರುಪಯೋಗ ಮಾಡ್ಕೊಳ್ಳೋದು ಬೇಡ. ನಮ್ಮ ಖಾಸಗಿ ದುಡ್ಡನ್ನು ಒಯ್ದು ಈ ಸೌಹಾರ್ದ ಸೊಸೈಟಿಯಲ್ಲಿ ಹಾಕಿ ಅದು ಶೇರ್ ಅಂತ ಪರಿಗಣಿಸಿ ಅದು ಬಡ್ಡಿ ವ್ಯವಹಾರ ಮಾಡುವಂಥದ್ದು ಕೆಲವು ಜನರಿಗೆ ಸೀಮಿತವಾಗಿರೋದು ಬೇಡ. ಮುಕ್ತವಾಗಿರಬೇಕು, ಬಹಿರಂಗವಾಗಿರಬೇಕು ಮತ್ತು ಎಲ್ಲರಿಗೆ ಮುಟ್ಟುವಾಗಿರಬೇಕು ಅಂಥ ಕೆಲಸವನ್ನು ನೀವು ಸೇರಿ ಇಲ್ಲಿ ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನು ಅನೇಕ ಜನ ಮಾತನಾಡೋರಿದ್ದಾರೆ. ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ. ನಮ್ಮಲ್ಲಿ ಕಲಬುರಗಿಯಲ್ಲಿ ಹಾಲಿನ ಉತ್ಪಾದನೆ ಭಾಳ ಕಡಿಮೆ ಇದೆ. ಬೆಂಗಳೂರು ಮಹಾರಾಷ್ಟ್ರದಿಂದ 1,00,000 ಲೀಟ್ರ್ ಹಾಲು ಬರ್ತದೆ. ಅದೆಲ್ಲ ವಿಷಕಾರಿ ಹಾಲು, ಕಲಬೆರಕೆ ಹಾಲು. ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೋತೇನೆ, ಹೈನುಗಾರಿಕೆಗೆ ತಾವು ಹೆಚ್ಚು ಸಾಲವನ್ನು ಕೊಟ್ಟರೆ ಹಾಲಿನ ಉತ್ಪಾದನೆ ಆಗ್ತದೆ. ಸಸ್ಯಾಹಾರಿಗಳಿಗೆ ಹಾಲೇ ಪರಿಪೂರ್ಣವಾದಂಥ ಆಹಾರ. ದಯಮಾಡಿ ಆ ಹಾಲಿನ ಉತ್ಪಾದನೆಯನ್ನು ಮಾಡುವಂಥ ಕೆಲಸವನ್ನು ನೀವೆಲ್ಲ ಸೇರಿ ಮಾಡಬೇಕಾಗ್ತದೆ. ಮತ್ತು ಕಲಬುರಗಿ, ಬೀದರ್ ಮತ್ತು ಯಾದಗಿರಿ ಸೇರಿ ಬರೀ 60,000 ಹಾಲು ಮಾತ್ರ ನಾವು ಶೇಖರಣೆ ಮಾಡ್ತಾಯಿದ್ದೀವಿ. ಇಲ್ಲಿ ನಮ್ಮ ಶಿವಮೊಗ್ಗ ನಿರ್ದೇಶಕರು ಗೊತ್ತಿದ್ದಾರೆ. ಒಂದು ತಾಲೂಕಿನಲ್ಲಿ 1,50,000, 1,30,000, 1,60,000 ಲೀಟ್ರ್ ಹಾಲನ್ನು ಇಲ್ಲಿ ಶೇಖರಣೆ ಮಾಡ್ತಾರೆ. ನಾವಿಲ್ಲಿ ಹಾಲು ಕಡಿಮೆ ಬಿದ್ದಾಗ ಕೋಲಾರಲಿಂದ ತರಿಸ್ಕೊಂಡಿದ್ದೀವಿ, ಶಿವಮೊಗ್ಗಲಿಂದ ತರಿಸ್ಕೊಂಡಿದ್ದೀವಿ. ಹಾಲಿನ ಕೊರತೆ ಭಾಳ ಇದೆ. ನಾನು ಒಂದು ಸಣ್ಣ ಸೌಹಾರ್ದ ಸಹಕಾರಿ ಸಂಘ ನಡೆಸ್ತೀನಿ. ಯಾರಿಗೆ ನಾನು ಎಮ್ಮೆಗೆ ಆಕಳಿಗೆ ಸಾಲ ಕೊಟ್ಟಿದ್ದೀನಿ, 1 ರೂಪಾಯಿನೂ ಕೂಡ ಬಾಕಿ ಉಳಿದಿಲ್ಲ, ಎಲ್ಲನೂ ಕೂಡ ವಸೂಲಿಯಾಗಿದೆ. ಅಷ್ಟು ಟ್ರೈಪಾರ್ಟಿ ಅಗ್ರಿಮೆಂಟ್ ಮಾಡಿದ್ದೀವಿ. ಸೋಮಶೇಖರ್ಗೂ ಕೂಡ ನಾನು ವಿನಂತಿ ಮಾಡ್ಕೊಂಡಿದ್ದೀನಿ, DCC ಬ್ಯಾಂಕ್ನವರು ಕೂಡ ಇದಕ್ಕೆ ಮುಂದೆ ಬರಬೇಕು, ಈ ಹಾಲಿನ ಉತ್ಪಾದನೆ ಮಾಡೋದಕ್ಕೆ. ಇನ್ನೂ ಅಪಾರವಾದಂಥ ಅವಕಾಶ ಇದೆ. ದಯಮಾಡಿ ತಮ್ಮಲ್ಲಿ ವಿನಂತಿ ಮಾಡ್ಕೋತೇನೆ, ಹಾಲು ಉತ್ಪಾದನೆಗೆ ಇನ್ನೂ ಕೂಡ ದೊಡ್ಡ ಅವಕಾಶ ಇದೆ. ಮತ್ತು ಪ್ರಾಮಾಣಿಕವಾಗಿ ಟ್ರೈಪಾರ್ಟಿ ಅಗ್ರಿಮೆಂಟ್ ಮಾಡಿಕೊಂಡ್ರೆ ಹಾಲು ಉತ್ಪಾದನಾ ಸಂಘ ಮತ್ತು DCC ಬ್ಯಾಂಕು ಅಥವಾ ಬೇರೆ ಬ್ಯಾಂಕು ಮತ್ತು ನೀವು ಈ 3 ಜನ ಸೇರಿದರೆ ವಸೂಲಿಗೇನೂ ಪ್ರಾಬ್ಲಮ್ ಇಲ್ಲ. ಆ ಕೆಲಸವನ್ನು ಮಾಡಿದರೆ ನಮ್ಮ ಹಾಲಿನ ಉತ್ಪಾದನೆ ಇವತ್ತು ಜಾಸ್ತಿ ಆಗಲಿಕ್ಕೆ ಸಾಧ್ಯತೆ ಇದೆ. ಇವತ್ತು KMF ಇಡೀ ನಮ್ಮ ದೇಶದಲ್ಲಿ ಅಮೂಲ್ ನಂತರ ಅತಿ ದೊಡ್ಡ ಸಂಸ್ಥೆಯಾಗಿ ಬೆಳೆದಿದೆ. ಆ ಸಂಸ್ಥೆ ಇವತ್ತು ಬೆಳೆದಿದೆ. ಇವತ್ತು ದೆಹಲಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಂದಿನಿ ಪ್ಯಾರ್ಲರನ್ನು ಓಪನ್ ಮಾಡಿದ್ರು. ಭಾಳಷ್ಟು ಬೇಡಿಕೆ ಬರ್ತಾ ಇದೆ, ಎಲ್ಲ ನಮ್ಮ ಕಡೆ ಮಾಡಿರಿ, ನಿಮ್ಮ ಕಡೆ ಮಾಡಿರಿ. ಅಷ್ಟು ಉತ್ತಮವಾದಂಥ ಉತ್ಪಾದನೆ ನಂದಿನಿಯಿಂದ ನಡೀತಾ ಇದೆ. ಅದಕ್ಕೆ ಸೋಮಶೇಖರ್ ಅವರು ಮಾತು ಕೊಟ್ಟಿದ್ದಾರೆ, ಪ್ರತಿಯೊಂದು ರೈತ ಸೇವಾ ಸಹಕಾರದ ವತಿಯಿಂದ ಕನಿಷ್ಠ 100 ಜನಕ್ಕಾದರೂ ಎಮ್ಮೆ ಮತ್ತು ಆಕಳಿಗೆ ನಾನು ಸಾಲವನ್ನು ಕೊಡ್ತೀನಿ ಅನ್ನೋಂಥ ಮಾತನ್ನು ಸೋಮಶೇಖರ್ ಅವರು ಹೇಳಿದ್ದಾರೆ. ಅದೇ ಥರ ತಾವು ಕೂಡ ಮುಂದೆ ಬರಬೇಕು, ಈ ಹಾಲಿನ ಉತ್ಪಾದನೆ ಜಾಸ್ತಿ ಮಾಡೋಣ. ಯಾಕಂದರೆ ಸರ್ಕಾರ 1 ಲೀಟ್ರಿಗೆ 5 ರೂಪಾಯಿ ಬೆಂಬಲ ಬೆಲೆಯನ್ನು ಕೊಡ್ತಾ ಇದೆ. ಭಾಳ ಉತ್ತಮವಾದಂಥ ಬೆಳವಣಿಗೆ. ಆ ಕೆಲಸವನ್ನು ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಏನು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಿಮ್ಮಲ್ಲಿ ಒಂದು ವಿಶ್ವಾಸವನ್ನು ಮೂಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ ನಮ್ಮ SS ಪಾಟೀಲರು, ಮಹಾಜನವರು, ತಪ್ಲಿ ಮೇಡಮ್ ಅವರು, ಸಜ್ಜನ್ ಅವರು. ಇನ್ನು ಮುಂದೆ ಕೂಡ ಇದಕ್ಕೆ ಅತಿ ಹೆಚ್ಚು ಗಟ್ಟಿಯಾಗಿ ಬೆಳೆಸೋಣ ಕೆಲಸವನ್ನು ಮಾಡೋಣ ಅಂತ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ. ಅನೇಕ ಆಯಾಮಗಳಲ್ಲಿ ನಾವು ಕೆಲಸ ಮಾಡ್ತೇವೆ. ಈ ಆಯಾಮಗಳಲ್ಲಿ ನಾವು ಕೆಲಸ ಮಾಡುವಾಗ ನಾವೆಲ್ಲರೂ ಕೂಡ ಒಂದು ಭಾವನಾತ್ಮಕವಾಗಿ ಬೆರೆಯುವಂತಹ ಒಂದು ಸಂದರ್ಭಗಳು ಬೇಕಾಗುತ್ತೆ. ಇಂಥ ಸಂದರ್ಭಗಳಲ್ಲಿ ಕ್ರೀಡಾ ಮಹೋತ್ಸವಗಳ ಒಂದು ಬಹುಶಃ ಇದು ಕಲಬುರಗಿ ಜಿಲ್ಲೆಯಲ್ಲಿ 2ನೇ ಕ್ರೀಡಾ ಮಹೋತ್ಸವ ಅಂತ ಅಂದ್ಕೊಂಡಿದ್ದೇನೆ. ಪ್ರಾರಂಭ ಮಾಡಿದ್ದು ಉಡುಪಿನಲ್ಲಿ, ನಮ್ಮ ಮಂಜುನಾಥ್ ಅವರ ನೇತೃತ್ವದ ಉಡುಪಿನಲ್ಲಿ ಒಕ್ಕೂಟದ ಮೂಲಕ ಪ್ರಾರಂಭ ಮಾಡಿದರು. ಅದನ್ನು ತುಂಬ ಯಶಸ್ವಿಯಾಗಿ ಕಲಬುರಗಿ ಜಿಲ್ಲೆಯಲ್ಲಿ 2ನೇ ಬಾರಿಗೆ ನಮ್ಮ SS ಪಾಟೀಲ್ ಅವರ ತಂಡ, ಮಹಾಜನ್ ಮತ್ತು ಶೈಲಜಾ ತಪರಿಯವರ ನೇತೃತ್ವ ಮತ್ತು ಅವರ ಮಾರ್ಗದರ್ಶನದಲ್ಲಿ ನಡೀತಾ ಇದೆ. ತುಂಬ ಯಶಸ್ವಿಯಾಗಿ 3 ದಿನಗಳ ಕಾಲ ಈ ಕ್ರೀಡಾ ಮಹೋತ್ಸವವನ್ನು ನಡೆಸಿ ಈ ಸಮಾರಂಭ ಕಾರ್ಯಕ್ರಮವನ್ನು ಇವತ್ತು ನಾವು ಭಾಗಿಯಾಗಿದ್ದೇವೆ. ಸ್ನೇಹಿತರೆ,
ಸೌಹಾರ್ದ ಸಹಕಾರಿ ಅದರಲ್ಲಿ ಏನು ಎಲ್ಲರಿಗೂ ನಮ್ಮ ಸೌಹಾರ್ದ ಸಹಕಾರಿ ಇದೆ. ಈ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ಸುಮಾರು 155 ಸೌಹಾರ್ದ ಸಹಕಾರಿಗಳು ರಿಜಿಸ್ಟರ್ ಆಗಿದೆ. 155 ರಿಜಿಸ್ಟರ್ ಆಗಿಬಿಟ್ಟು ಅದು ಸುಮಾರು 26,25,76,000 ಚಿಲ್ಲರೆ ಶೇರ್ ಕ್ಯಾಪಿಟಲ್ ದುಡ್ಡಿದೆ. ಸುಮಾರು 133 ಕೋಟಿ ರೂಪಾಯಿ ನಾವು ದುಡಿಯೋ ಬಂಡವಾಳವನ್ನು ಸೌಹಾರ್ದ ಸಹಕಾರಿ ಮೂಲಕ ಈ ಗುಲ್ಬರ್ಗದಲ್ಲಿ ನಾವು ಸಮಾಜದಲ್ಲಿ ತೊಡಗಿಸಿದ್ದೇವೆ. ಹಾಗೆ ಸುಮಾರು ಅನೇಕ ಸ್ಟ್ಯಾಟಿಸ್ಟಿಕ್ಸ್ ಇದೆ. ಇದರಿಂದ ಹೆಚ್ಚಾಗಿ ಏನಾಗಿದೆ, ಸುಮಾರು 400ರಿಂದ 450 ಕುಟುಂಬಗಳಿಗೆ ಸೌಹಾರ್ದ ಸಹಕಾರಿ ನಿಮ್ಮ 120 ಸಹಕಾರಿಗಳ ಮೂಲಕ ಆಸರೆಯಾಗಿ ಅವರಿಗೆ ಜೀವನಾಧಾರವನ್ನು ನೀವೆಲ್ಲರೂ ಮಾಡಿಕೊಟ್ಟಿದ್ದೀರ. ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಸಾಲಗಳನ್ನು ಕೊಟ್ಟು ಬೆಳವಣಿಗೆ ಮಾಡೋದು ಬೇರೆ ಆದರೂ ಕೂಡ ಇದು ನೀವು ಇಲ್ಲಿ ಮಾಡಿಕೊಟ್ಟಿದ್ದೀರಾ. ಇದಕ್ಕೆ ಕಲಬುರಗಿ ಜಿಲ್ಲೆಯ ಎಲ್ಲ ಸಹಕಾರಿಗಳಿಗೆ ಮೊದಲನೇದಾಗಿ ನಾನು ಸಂಯುಕ್ತ ಸಹಕಾರಿ ಪರವಾಗಿ ಅಭಿನಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, ಅನೇಕ ಸವಾಲುಗಳು ಸಹಕಾರಿಗಳಿಗಿದೆ. ಈಗಾಗಲೇ ಸರ್ಕಾರದ ಕಾಯ್ದೆ ತಿದ್ದುಪಡಿಯ ತೂಗುಕತ್ತಿ ನಮ್ಮ ಮೇಲಿದೆ. ಅದು ರಾಜ್ಯಪಾಲರ ಅಂಕಿತ ಹಾಕದೆ ವಾಪಸ್ ಕಳಿಸಿದಂಥ ಸಂದರ್ಭ ಇದೆ. ನಮಗೆ ಅದೊಂದು ಯಾವತ್ತೂ ಕೂಡ ಯೋಚನೆ ಮಾಡುವಂಥದ್ದೇ. ಕೆಲವೊಂದು ಕಾಯ್ದೆಯ ಬದಲಾವಣೆಗಳು ಸುತ್ತೋಲೆಯ RCS ಅವರ ಸುತ್ತೋಲೆಯ ಹಿನ್ನೆಲೆ ಇದೆ. ಇದೆಲ್ಲದರ ಜೊತೆಯಲ್ಲಿ ನಾವು ಸಹಕಾರಿಗಳನ್ನು ಭಾಳ ಶಿಸ್ತುಬದ್ಧವಾಗಿ ನಾವು ನಡೆಸಬೇಕಾಗಿದೆ. ಈ ಭಾಗದಲ್ಲಿ ಅಷ್ಟೇನೂ ತೊಂದರೆ ಇಲ್ಲ. ಈ ಸಹಕಾರಿಗಳು ಭಾಳ ಪ್ರಾಮಾಣಿಕವಾಗಿ ಬದ್ಧತೆಯಿಂದ ಹೆಚ್ಚಿನ ಶ್ರದ್ಧೆಯಿಂದ ನೀವು ಡಿಪಾಸಿಟ್ದಾರ ಹಣವನ್ನು ಕಸ್ಟೋಡಿಯನ್ ಆಫ್ ದಿ ಡಿಪಾಸಿಟರ್ಸ್ ಮನಿ ಅನ್ನೋ ಭಾವನೆಯಲ್ಲೇ ನೀವೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಯಾವತ್ತು ಅದು ಕಸ್ಟೋಡಿಯನ್ ಅನ್ನುವ ಶಬ್ದವಾಗಿ ಓನರ್ ಆಫ್ ದಿ ಡಿಪಾಸಿಟರ್ಸ್ ಮನಿ ಅಂತ ನಿಮ್ಮ ಮನಸ್ಸಿಗೆ ಏನಾದರೂ ಭಾವನೆ ಬಂದರೆ ಅವತ್ತಿನ ದಿನದಿಂದ ಅದು ಅವನತಿಗೆ ಹೋಗುತ್ತೆ. ದಯಮಾಡಿ ನಿಮ್ಮ ಈ ಭಾವನೆಯನ್ನು ಮಾಡಿಕೊಳ್ಳದೇನೆ ನೀವು ಠೇವಣಿದಾರರ ಹಿತ ಕಾಪಾಡುವಲ್ಲಿ, ನಿಮ್ಮ ಆಡಳಿತ ಮಂಡಳಿಯ ಹಿತ ಕಾಪಾಡುವಲ್ಲಿ ಮತ್ತು ಸಂಸ್ಥೆಯ ಹಿತ ಕಾಪಾಡುವುದರಲ್ಲಿ ನೀವೆಲ್ಲರೂ ಕೂಡ ಮನಸ್ಸು ಬಿಟ್ಟು ಮನಸ್ಸಿನ ಉತ್ತಮ ಶ್ರದ್ಧೆಯಿಂದ ಕೆಲಸ ಮಾಡಬೇಕು ಅಂತೇಳಿ ನಾನು ಸಂಯುಕ್ತ ಸಹಕಾರಿ ಪರವಾಗಿ ಕೇಳ್ಕೊಳ್ತೇನೆ. ಸ್ನೇಹಿತರೆ, ಈಗ ನಾವು 25ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೇವೆ. 1997ರ ಸಂವಿಧಾನ ತಿದ್ದುಪಡಿ ನಂತರದಲ್ಲಿ 2001ರಲ್ಲಿ ಈ ಕಾಯ್ದೆ ಜಾರಿಗೆ ಬಂದು, ಈ ಕಾಯ್ದೆಗೆ ಜಾರಿಗೆ ಬಂದಂಥ ಹಿನ್ನೆಲೆಯಲ್ಲಿ ಕೆಲಸ ಮಾಡಿದಂಥ ವಿಶ್ವನಾಥ್ ಹಿರೇಮಠ ಸರ್ ಅವರು ಇಲ್ಲಿ ವೇದಿಕೆ ಮೇಲಿದ್ದಾರೆ, ಜಾಂತಿಕರ್ ಅವರು ಇಲ್ಲಿ ವೇದಿಕೆ ಮೇಲಿದ್ದಾರೆ. ಅವರೆಲ್ಲ ಭಾಳ ಹಿಂದೆ ಸಣ್ಣ ಪ್ರಮಾಣದಲ್ಲಿ ಈ ಸಹಕಾರಿಯನ್ನು ಬೆಳೆಸಿದಂಥ ಮಹಾನಾಯಕರು ಅನೇಕರಿದ್ದಾರೆ. ಅದರ ಜೊತೆ ನಮ್ಮ ವೇದಿಕೆಯಲ್ಲಿ ಇರುವವರು ನಮಗೆ ಕಾಣಿಸಿರ್ತಾರೆ. ಅವರೆಲ್ಲರ ಶ್ರಮ ಯಾವತ್ತು ವ್ಯರ್ಥ ಮಾಡಬಾರ್ದು. ಅಂದರೆ ನಾವು ಮುಂದಿನ ಪೀಳಿಗೆಯವರು ಆ ಬದ್ಧತೆ ಇಟ್ಕೊಂಡು ನಾವು ಅದರ ಕೆಲಸಗಳನ್ನು ನಾವು ಮಾಡಬೇಕಾಗುತ್ತೆ. ಸ್ನೇಹಿತರೆ, ಈ ರಾಜ್ಯದಲ್ಲಿ ಸುಮಾರು 6,300 ಸಹಕಾರಿಗಳು ರಿಜಿಸ್ಟರ್ ಆಗಿದೆ. ಸಂಯುಕ್ತ ಸೌಹಾರ್ದ ಕಾಯ್ದೆಯಲ್ಲಿ ಸುಮಾರು 45,000 ಸಹಕಾರಿಗಳು ಈ ರಾಜ್ಯದಲ್ಲಿ ಒಟ್ಟು ನೋಂದಣಿಯಾಗಿದ್ದಾವೆ. 59ರ ಕಾಯ್ದೆ ಮತ್ತು 59 ಆ್ಯಕ್ಟಲ್ಲಿ ಸೇರಿ 6,300 ಸೌಹಾರ್ದದಲ್ಲಿ ಬರೀ 25 ವರ್ಷಗಳಲ್ಲಿ ಈ ಬೆಳವಣಿಗೆಯನ್ನು ನಾವು ಸಾಧಿಸಿದ್ದೇವೆ. ಸುಮಾರು 50,000 ಕೋಟಿ ರೂಪಾಯಿ ಹತ್ತಿರ ನಾವು ದುಡಿಯುವ ಬಂಡವಾಳವನ್ನು ತಲುಪಿದ್ದೇವೆ. ರಾಜ್ಯದಲ್ಲಿ ಸುಮಾರು 1 ಲಕ್ಷ ಜನರಿಗೆ ಉದ್ಯೋಗಾವಕಾಶ ಡೈರೆಕ್ಟಾಗಿ ಮತ್ತು ಡೈರೆಕ್ಟಾಗಿ ಸುಮಾರು 50,000 ಜನ ಸಿಬ್ಬಂದಿ ವರ್ಗ ಇದ್ದರೆ, ಪಿಂಕಿ ಸಂಗ್ರಹಗಳು, ಬೇರೆ ಬೇರೆಯ ಔಟ್ಸೋರ್ಸಿಂಗು, ಸರ್ವೀಸಿಂಗು, ಸಾಫ್ಟ್ವೇರ್ ಪ್ರೊವೈಡರ್ಸು, ಈ ಥರ ಅನೇಕ ಸ್ತರದಲ್ಲಿ ನಮಗೆ ಭಾಗಿಯಾದಂಥ ಜೀವನೋಪಾಯಕ್ಕೆ ಸುಮಾರು 1 ಲಕ್ಷ ಜನರಿಗೆ ಈ ಸೌಹಾರ್ದ ಸಹಕಾರಿಯಿಂದ ದಿನನಿತ್ಯಕ್ಕೆ ಅವರ ಆಗುವಗಳಲ್ಲಿ ಅವರಿಗೆ ಜೀವನವನ್ನು ಕೊಡುವಂಥ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಶ್ರೀಯುತ ಗುರುನಾಥ್ ಜಾಂತಿಕರ್ ಮಾನ್ಯ ಅಧ್ಯಕ್ಷರು ಬಸವೇಶ್ವರ ಸುದ್ದಿ ಮಾಧ್ಯಮ ವೇದಿಕೆ ಮೇಲೆ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಮಾಡಿದ್ವಿ. ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಅದಕ್ಕೆ ಹಿನ್ನೆಲೆಯನ್ನು ಬೇಕು ಒಂದು ಕಾರ್ಯಕ್ರಮಕ್ಕೆ. ಈ ಕಾರ್ಯಕ್ರಮವನ್ನು ಕಲಬುರಗಿ ಜಿಲ್ಲೆಯಲ್ಲಿ ಜಿಲ್ಲಾ ಒಕ್ಕೂಟ ಮತ್ತು ಸಂಯುಕ್ತ ಸಹಕಾರಿಯ ಸಂಯುಕ್ತ ಆಶ್ರಯದಲ್ಲಿ ಯಾಕೆ ನಡೆಯಿತು? ಕರ್ನಾಟಕ ರಾಜ್ಯದಲ್ಲಿ ಸೌಹಾರ್ದ ಸಹಕಾರಿ ಕಾಯ್ದೆ ಬಂದು
25 ವರ್ಷಗಳನ್ನು ಇವತ್ತು ನಾವು ಕಾಲಿಟ್ಟಿದ್ದೀವಿ. 25 ವರ್ಷದಲ್ಲಿ ಕಾಲಿಟ್ಟಿರೋದ್ರಿಂದ ಒಂದು ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡಬೇಕಂತೇಳಿ ರಾಜ್ಯದಲ್ಲಿ ಕೂಡ ಸಂಯುಕ್ತ ಸಹಕಾರಿಯ ನಿರ್ಣಯದಂತೆ ತಾವೆಲ್ಲರೂ ಸಾಮಾನ್ಯ ಸಭೆಯಲ್ಲಿ ಒಪ್ಪಿಗೆ ನೀಡಿರುವ ಆಧಾರದ ಮೇಲೆ ಎಲ್ಲ ಜಿಲ್ಲೆಗಳಲ್ಲಿ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತಕ್ಕಂಥ ಮೂಲ ಉದ್ದೇಶ. ಕಾರ್ಯಕ್ರಮಗಳ ಯಾಕೆ ಮಾಡಬೇಕು? 25 ವರ್ಷ ಕಾಯ್ದೆಗಾಯಿತು. ಈ ಒಂದು ಸುಸಂದರ್ಭದಲ್ಲಿ ನಮ್ಮನ್ನು ನಾವು ಅವಲೋಕನವನ್ನು ಮಾಡಬೇಕಾಗಿದೆ. ಈ ಕಾರ್ಯಕ್ರಮದಲ್ಲಿ ಸೌಹಾರ್ದ ಸಹಕಾರ ಚಳವಳಿ ಕರ್ನಾಟಕ ರಾಜ್ಯದಲ್ಲಿ ಬಂದ ಮೇಲೆ ಕರ್ನಾಟಕ ರಾಜ್ಯದಲ್ಲಿ ಏನಾದರೂ ಚಿತ್ರಣ ಬದಲಾಗಿದೆಯಾ ಅಂತಕ್ಕಂಥ ಒಂದು ಚಿಂತನವನ್ನು ಮಂಥನವನ್ನು ನಾವು ಮಾಡಬೇಕಾಗಿದೆ. ಇವತ್ತು ನಾವು ಈ ಒಂದು ಕಾರ್ಯಕ್ರಮದ ಬಗ್ಗೆ ಹೇಳಬೇಕಾದ್ರೆ ಒಂದು 4 ದಿನ ನಾವು 3 ದಿನ ಅತ್ಯಂತ ಉತ್ಸಾಹದಿಂದ ನಾವೆಲ್ಲ ಭಾಗವಹಿಸಿ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದು ಭಾಗವಹಿಸಿದ್ದೀವಿ. ಅನೇಕ ಜನ ನಾವು ಗೆದ್ದಿದ್ದೀವಿ. ಕೆಲವರು ವಿನ್ನರು, ಕೆಲವರು ರನ್ನರ್ ಎಲ್ಲ ಆಗಿದ್ದೀವಿ. ಬಂಧುಗಳೇ, ಈ ಒಂದು ಕ್ರೀಡಾಕೂಟದ ಯಾಕೆ ಬಂತು ಅಂದರೆ ಸಹಕಾರ ಚಳವಳಿಯೂ ಕೂಡ ಸಹಕಾರಿ ಸಂಸ್ಥೆಯೂ ಕೂಡ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ನಮ್ಮೆಲ್ಲ ಸಹಕಾರಿಗಳಿಗೆ ಕ್ರೀಡಾ ಮನೋಭಾವದಿಂದ ನಾವು ಚಳವಳಿಯನ್ನು ಕಟ್ಟಬೇಕು. ಕ್ರೀಡೆಯಲ್ಲಿ ಹೇಗೆ ಎಲ್ಲರೂ ಒಟ್ಟಾಗಿ ಉತ್ಸಾಹದಿಂದ ನಾವು ಈ ಚಳವಳಿಯಲ್ಲಿ ಏನು ಈ ಆಟದಲ್ಲಿ ಭಾಗವಹಿಸ್ತೇವೋ ಅದೇ ರೀತಿಯಾಗಿ ಈ ಒಂದು ಸಹಕಾರಿ ಸಂಸ್ಥೆ ಸಹಕಾರ ಚಳವಳಿಯಲ್ಲೂ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಪರಸ್ಪರ ಕ್ರೀಡೆಯ ಮನೋಭಾವವನ್ನು ಇಟ್ಕೊಂಡು ಚಳವಳಿಯನ್ನು ಕಟ್ಟಬೇಕಾಗಿದೆ. ಇವತ್ತು ಸಹಕಾರಿಗೆ ನಾನು ಹೇಳ್ತಾ ಇದ್ದೀನಿ, ಕ್ರೀಡೆಯಲ್ಲಿ ನಾವು ಸ್ಪರ್ಧೆಯನ್ನು ಏರ್ಪಡಿಸ್ತೀವಿ. ಸ್ಪರ್ಧೆಯಲ್ಲಿ ನಾನು ಗೆಲ್ಲಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಸೆ ಆಗಿರುತ್ತೆ. ನೀವು 10 ಜನ ನಾವು ಓಟದ ಸ್ಪರ್ಧೆ ಹಚ್ಚಿದರೆ 10 ಜನರಲ್ಲಿ ಪ್ರತಿಯೊಬ್ಬನಿಗೂ 9 ಜನ ಹಿಂದೆ ಹಾಕಬೇಕು, ನಾನು ಗೆಲ್ಲಬೇಕು ಅಂತಕ್ಕಂಥ ಇರುತ್ತೆ. ಹೀಗೆ ಎಲ್ಲ ಸ್ಪರ್ಧೆಗಳಲ್ಲೂ ಅಷ್ಟೇ, ಕ್ರಿಕೆಟ್ ಇರ್ಬೋದು, ಖೋ ಖೋ ಇರ್ಬೋದು, ರನ್ನಿಂಗ್ ರೇಸ್ ಇರ್ಬೋದು, ಎಲ್ಲದನ್ನು ನಾವು ಗೆಲ್ಲಬೇಕಂತ. ಆದರೆ ಸಹಕಾರಿಗೆ ಮತ್ತು ಸ್ಪರ್ಧೆಗೆ ಇರ್ತಕ್ಕಂಥ ವ್ಯತ್ಯಾಸ ಏನು ಅಂತಂದ್ರೆ, ಸಹಕಾರಿಯಲ್ಲಿ ನಾನು ಓಡ್ತೀನಿ ನೀನು ಬರ್ರಿ ಅಂತ ಕೈ ಹಿಡ್ಕೊಂಡು ಒಟ್ಟಿಗೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಸಹಕಾರಿ ಚಳವಳಿಯ ಮೂಲ ಆಶಯ. ಅದೇ ರೀತಿ ಕ್ರೀಡೆಯಲ್ಲಿ ನಾವು ಹೋದಾಗ, ಯಾವುದೇ ಸ್ಪರ್ಧೆಯಲ್ಲಿ ಹೋದಾಗ ನಾನೇ ಗೆಲ್ಲಬೇಕು ಅಂತಕ್ಕಂಥ ಭಾವನೆಯಲ್ಲಿ ಕಾಂಪಿಟೇಷನ್ ಏರ್ಪಡುತ್ತೆ, ಸ್ಪರ್ಧೆಯನ್ನು ಏರ್ಪಡುತ್ತೆ. ಹಾಗಾಗಿ ಈ ಒಂದು ಚಳವಳಿಯಲ್ಲಿ ನಾವು ಯಾರೂ ಕೂಡ ಸ್ಪರ್ಧೆ ಅಂಥೇಳಿ ತಿಳ್ಕೊಳ್ಳಾರ್ದೆ ನಾವೆಲ್ಲ ಸಹಕಾರಿಗಳಂಥೇಳಿ ಅವನು ಬೆಳೀಲಿ ನಾನು ಬೆಳೀಲಿ, ಕೋಆಪ್ರೇಷನ್ ಅಮಂಗ್ ಕೋಆಪ್ರೇಟರ್, ಸಹಕಾರಿಗಳ ಮಧ್ಯದಲ್ಲಿ ಸಹಕಾರವನ್ನು ಇಟ್ಕೊಂಡು ನಾವು ಈ ಚಳವಳಿನ ಕಟ್ಟಿದಾಗ ಮಾತ್ರ ಈ ಚಳವಳಿಯನ್ನು ಸ್ಥಾಪನೆ ಮಾಡಿದ್ದು ಸಾರ್ಥಕ ಆಗುತ್ತೆ. ಬಂಧುಗಳೇ, ಇವತ್ತು ಚಳವಳಿಯನ್ನು ಕರ್ನಾಟಕ ರಾಜ್ಯದಲ್ಲಿ ನಾವು ತೆಗೆದುಕೊಂಡಿದ್ರೆ 75 ಸಹಕಾರಿ ಸಂಸ್ಥೆಗಳಿಂದ ಅಂದರೆ 50 ಸಹಕಾರಿ ಸಂಸ್ಥೆ ಪ್ರಾರಂಭ ಆಗಿ ನಾವು 23 ಜನ ಡೈರೆಕ್ಟರಿಂದ ಪ್ರಾರಂಭವನ್ನು ಮಾಡಿದೀವಿ. ಇದು ಬರ್ತಕ್ಕಂಥ ಪ್ರಾರಂಭದಲ್ಲಿ 30 ಜಿಲ್ಲೆಗೊಂದು ನಿರ್ದೇಶಕ ಸ್ಥಾನ ಇತ್ತು. ಪೂರಾ ಜಿಲ್ಲೆಗಳಲ್ಲಿ, ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ನಿರ್ದೇಶಕ ತಗೊಳ್ಳಿಕ್ಕೂ ನಮಗೆ ಸಹಕಾರಿ ಸಂಸ್ಥೆಗಳು ಇರಲಿಲ್ಲ. ಪ್ರಾರಂಭದಲ್ಲಿ ನಾನು ವಿಶ್ವನಾಥ್ ಹಿರೇಮಠರು, ಮನೋಹರ್ ಮಸ್ಕಿ ಎಲ್ಲ ಟೀಮಾಗಿ ಒಟ್ಟು ಓಡಾಡಿದಾಗ ಬೇರೆ ಬೇರೆ ಊರುಗಳಲ್ಲಿ ಹೋಗಿ ಸಹಕಾರಿ ಸಂಸ್ಥೆಗಳನ್ನ ಪ್ರಾರಂಭ ಮಾಡಿ ನೀವು ಡೈರೆಕ್ಟರ್ ತೊಗೊಳ್ತೀವಿ ಹಿಂಗೆಲ್ಲ ಹೇಳ್ತಿದ್ದೀವಿ. ಆದರೆ ಇವತ್ತು ಅಷ್ಟು 75 ಶುರು ಆದಂಥ ಚಳವಳಿ ಇವತ್ತು 6259 ಸಹಕಾರಿ ಸಂಸ್ಥೆಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಇವತ್ತು ಬೃಹದಾಕಾರವಾಗಿ ನಮ್ಮಲ್ಲಿ ಸುಮಾರು ನಾವು ಲಕ್ಷಾಂತರ ಸಾವಿರಾರು ಕೋಟಿ ಸಾಲವನ್ನು ಕೊಟ್ಟಿದ್ದೇವೆ. ಇವತ್ತು 75 ಲಕ್ಷ ಜನ ಸದಸ್ಯರನ್ನು ನಮ್ಮ ಮಧ್ಯದಲ್ಲಿ ಹೊಂದಿದ್ದಾರೆ. 75,000 ಉದ್ಯೋಗಗಳನ್ನು ನಾವು ಕೊಟ್ಟಿದ್ದೀವಿ. ಇದು ಯಾಕೆ ಸಾಧ್ಯ ಆಯಿತು ಅಂದರೆ ನಾವೆಲ್ಲರೂ ಕೂಡ ಈ ಒಂದು ಚಳವಳಿಯಲ್ಲಿ ನಾವು ನಮ್ಮನ್ನು ನಾವು ತೊಡಗಿಸ್ಕೊಂಡು ಕೆಲಸ ಮಾಡ್ತಾ ಇರೋದು ಸಾಧ್ಯ ಆಯಿತು. ಇದನ್ನೇ ಒಂದು ವೇಳೆ ಸರ್ಕಾರದ ಕಪಿಮುಷ್ಟಿಯಲ್ಲಿದ್ದರೆ ನಾವು ಬೆಳೀಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಅಧ್ಯಕ್ಷರಾಗಿದ್ದಂಥ ಶ್ರೀಯುತ ಸೋಮಶೇಖರ್ ಗೌನಾಯಕ್ ಸರ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು. ಈಗಾಗಲೇ ನಮ್ಮ ಪಾಟೀಲರು ಈ ವಿಷಯ ಬಗ್ಗೆ ಮಾತನಾಡಿದ್ದಾರೆ. ನಾನು ಸಮಯ ಹೆಚ್ಚು ತೆಗೆದುಕೊಳ್ಳೋದಿಲ್ಲ. ನಮ್ಮ ಆರ್ ಕೆ ಪಾಟೀಲರು, ನಮ್ಮ ಉಪಾಧ್ಯಕ್ಷರಂಥ ಸಜ್ಜನ್ ಅವರು ಮಾತನಾಡಿದ್ದಾರೆ, ಪ್ರಸನ್ನ ಕುಮಾರ್ ಅವರು ಕೂಡ ಮಾತನಾಡಿದ್ದಾರೆ. ಈ ಸೌಹಾರ್ದ ಕಾಯ್ದೆ ಬಂದು 25 ವರ್ಷ ಆಯಿತು. ತಾವು ಸತತವಾಗಿ 25 ವರ್ಷ ಈ ಸೌಹಾರ್ದ ಕಾಯ್ದೆಯಲ್ಲಿ ಸೇವೆ ಸಲ್ಲಿಸುತ್ತಾ ಸಂಸ್ಥೆಗಳನ್ನು ಮುನ್ನಡೆಸ್ಕೊಂಡು ಬಂದಿದ್ದೀರಿ. ಅದಕ್ಕಾಗಿ ನಾನು ಕಲಬುರಗಿ ಯಾದಗಿರಿ DCC ಬ್ಯಾಂಕಿನ ಅಧ್ಯಕ್ಷನಾಗಿ ನಿಮಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಹೇಳಬಯಸ್ತೇನೆ. ತಮಗೆಲ್ಲ ಗೊತ್ತಿರುವಂತೆ ಈ ಸೌಹಾರ್ದ ಕಾಯ್ದೆ ಮತ್ತು ಸಹಕಾರ ಕಾಯ್ದೆ ಇವುಗಳ ನಡುವೆ ಸಂಸ್ಥೆಗಳನ್ನು ನಡೆಸೋದು ಎಷ್ಟು ಕಷ್ಟ,
ಬೆಳೆಸೋದು ಎಷ್ಟು ಕಷ್ಟ, ಏನೇನು ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ ಅನ್ನೋದ್ರ ಬಗ್ಗೆ ತಾವೆಲ್ಲ ಒಂದು ನೆಪದಲ್ಲಿ ಚಿಂತನೆ ಮಂಥನೆ ಮಾಡ್ತಾಯಿದ್ದಾರೆ. ಸೌಹಾರ್ದ ಕಾಯ್ದೆ ಬಗ್ಗೆ ಈಗಾಗಲೇ ಭಾಳ ವಿವಾದಾತ್ಮಕವಾಗಿ ಚರ್ಚೆಗಳು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ. ಮೊನ್ನೆ ಕರ್ನಾಟಕದಲ್ಲಿ ಎಲ್ಲ DCC ಬ್ಯಾಂಕ್ ಅಧ್ಯಕ್ಷರ ಸಭೆ ಮುಖ್ಯಮಂತ್ರಿಗಳ ನಿವಾಸ ಕೃಷ್ಣಾದಲ್ಲಿ ನಡೆಯಿತು. ಅಲ್ಲಿ ಚರ್ಚೆ ಬಂದಿದ್ದು ಏನಂದರೆ ಸೌಹಾರ್ದ ಕಾಯ್ದೆಯನ್ನು ರದ್ದು ಮಾಡಬೇಕು ಅಂತೇಳಿ. ಯಾಕೆ ರದ್ದು ಮಾಡಬೇಕು ಅಂದರೆ ಸೌಹಾರ್ದ ಕಾಯ್ದೆ ಯಾರ ನಿಯಂತ್ರಣದಲ್ಲಿಲ್ಲ. ಈ ಸಹಕಾರ ಕಾಯ್ದೆ ನಡೆಸ್ತಕ್ಕಂಥ ಸಂಸ್ಥೆಗಳಿಗೆ ತೀವ್ರವಾದ ಅನಾರೋಗ್ಯಕರವಾದಂಥ ಪೈಪೋಟಿ ಮಾಡ್ತಾಯಿದೆ. ಹೀಗಾಗಿ ಅವರು ಹಾಳಾಗೋ ಜೊತೆಗೆ ಈ ಸಹಕಾರ ಸಂಘಗಳನ್ನು ಕೂಡ ಹಾಳು ಮಾಡ್ತಾಯಿದ್ದಾರೆ. ಅದಕ್ಕೆ ರದ್ದು ಮಾಡಬೇಕು ಅಂಥೇಳಿ ಒಂದು ಚರ್ಚೆ ನಡೀತು. ಆದರೆ ವಾಸ್ತವಿಕವಾಗಿ ಏನು ಹೇಳಿದಂದರೆ ಪ್ರಸನ್ನ ಕುಮಾರ್ ಅವರು ಮತ್ತು ಈಗಾಗಲೇ ಮಾತನಾಡಿದ ಎಲ್ಲ ಜಾಂಟಿಕರ್ ಸಾಹೇಬರು 6300 ಸಹಕಾರ ಸಂಘಗಳು ಸೌಹಾರ್ದದಲ್ಲಿ ಕೆಲಸ ಮಾಡ್ತಾಯಿದ್ದೇವೆ, ಅವು ಸೇವೆ ಸಲ್ಲಿಸ್ತಾ ಇದ್ದೇವೆ, ಲಾಭ ಮಾಡ್ತಾಯಿದ್ದೇವೆ. ನಾವು ಮುಖ್ಯಮಂತ್ರಿಗಳನ್ನು ಮತ್ತು ಸಹಕಾರ ಸಚಿವರನ್ನು ಒಂದು ಮನವಿ ಮಾಡಿಕೊಂಡೆ, ನಾವು ಈ ಸೌಹಾರ್ದ ಕಾಯ್ದೆಯನ್ನು ರದ್ದು ಮಾಡಬೇಡ್ರಿ, ಅವರನ್ನು ಮೇಲೆ ನಿಗಾ ಇಡ್ರಿ, ನಿಯಂತ್ರಣ ಬೇಡ, ನಿಗಾ ಇಡ್ರಿ. ಏನಾದರೂ ತಪ್ಪು ಮಾಡಿದ್ರೆ ಅವಕ್ಕೆ ಸುಧಾರಣೆ ತೊಗೊಂಬನ್ರಿ. ತಾವು ಸಹಕಾರ ಕಾಯ್ದೆ ಸೌಹಾರ್ದ ಸಹಕಾರ ಕಾಯ್ದೆ ರದ್ದು ಮಾಡಬೇಡ್ರಿ. ಯಾಕಂದರೆ ಸ್ವತಂತ್ರ ಪೂರ್ವದಲ್ಲಿ ಎಸ್ ಪಾಟೀಲರು, ಸಿದ್ದರಾಮನಗೌಡ, ಸಣ್ಣಗೌಡ ಪಾಟೀಲರು ಏನು ಮಾಡಿದಂಥ ಸಹಕಾರ ಕಾಯ್ದೆ 1995ರಲ್ಲಿ ಎಸ್ ಪಾಟೀಲರು ಮಾನ್ಯ ಸಹಕಾರ ಸಚಿವರಾದ ಎಸ್ ಪಾಟೀಲರು ಮಾಡಿದ ಸೌಹಾರ್ದ ಕಾಯ್ದೆ ಮಾಡಬೇಕಾದ್ರೆ ಉದ್ದೇಶ ಇಷ್ಟೇ, ಯಾರಿಗೆ ಸಮಾಜ ಸೇವೆ ಮತ್ತು ಸಹಕಾರ ರಂಗದಲ್ಲಿ ಬೆಳವಣಿಗೆಗೆ ಅವಕಾಶ ಇಲ್ಲವೋ ಅವರಿಗೆ ಯಾರು ಅವಕಾಶವಿಲ್ಲದವರು ಈ ಸೌಹಾರ್ದ ಕಾಯ್ದೆಯ ಮೂಲಕ ತಾವೇ ಸಂಘವನ್ನು ಮಾಡಿ ಸಮಾಜ ಸೇವೆಯನ್ನು ಮಾಡಬೇಕು ಅಂತೇಳಿ ಈಗಾಗಲೇ ಲಕ್ಷಾಂತರ ಜನರು ಇದರ ಲಾಭ ಪಡಿತಾರೆ. ಎಲ್ಲೋ 1-2 ಘಟನೆಗಳು ಉದ್ದೇಶದಿಂದ ಈ ಕಾಯ್ದೆಯನ್ನು ರದ್ದು ಮಾಡಬೇಕು, ಈ ಸಂಸ್ಥೆಗಳನ್ನೇ ಹಾಳು ಮಾಡಬೇಕು ಅನ್ನೋ ಉದ್ದೇಶ ನಾವು ದಯಮಾಡಿ ಮಾಡಬಾರ್ದು ಅಂತೇಳಿ ನಾವೆಲ್ಲ DCC ಬ್ಯಾಂಕ್ ಅಧ್ಯಕ್ಷರು ಕೂಡ ನಾವು ಸರ್ಕಾರವನ್ನು ಒತ್ತಾಯ ಮಾಡಿದ್ದೇವೆ. ಅಲ್ಲಲ್ಲಿ ಒಂದೊಂದು ಕಡೆ 2 ಕಡೆ ಪೈಪೋಟಿ ನಡೀತೇವೆ ಸಹಜವಾಗಿ. ಈ ಕೆಲವು ಸೌಹಾರ್ದಗಳು ಮಾಡೋದ್ರಲ್ಲಿ ನಮಗೂ ಕೂಡ ಹೊಟ್ಟೆ ಕಿಚ್ಚು ಬರ್ತಾಯಿದೆ. ಯಾಕಂದರೆ ನಾವು ಕೊಡ್ತಕ್ಕಂಥ FDಕ್ಕಿಂತ ಜಾಸ್ತಿಗೆ ಸೌಹಾರ್ದ ಕಾಯ್ದೆ ಇದ್ದಂಥ ಸಂಘಗಳು ನಮಗಿಂತ ಜಾಸ್ತಿ FD ಕೊಡ್ತವೆ. ನಾವು 7-8 ಕೊಟ್ಟರೆ ಅವರು 10-11 ಕೊಡ್ತಾರೆ. ಅವರು 13-14ರಲ್ಲಿ ಸಾಲ ಕೊಟ್ಟು ವಸೂಲಿ ಮಾಡಿ ತಮ್ಮ ಸಂಸ್ಥೆಯನ್ನು ಲಾಭ ಮಾಡ್ತಾಯಿದ್ದಾರೆ. ಆದರೆ ಇದರ ಮುಂದಿನ ಪರಿಣಾಮಗಳು ಮುಂದಿನ ದಿನಗಳಲ್ಲಿ ವ್ಯಾಲ್ಯೂಮ್ ದೊಡ್ಡದಾದಂಗೆ ಏನಾದರೂ ಅನಾಹುತ ಆದಿತ್ತು, ಗ್ರಾಹಕರಿಗೆ ತೊಂದರೆ ಆದಿತ್ತು ಅನ್ನೋ ಚಿಂತನೆ ಮಾತ್ರ ಸರ್ಕಾರ ಇದೆ. ನಾವು ಮನವಿ ಮಾಡಿದ್ದೇವೆ, ಈ ಸಹಕಾರ ಸಂಘಗಳನ್ನು ಉತ್ತೇಜನ ಮಾಡಿರಿ, ಅದರ ನಿಯಂತ್ರಣ ಮಾಡಬೇಡ್ರಿ, ನಿಗಾ ಇಡ್ರಿ. ಅವ್ರ ಜೊತೆಗೆ ಸೌಹಾರ್ದ ಎಲ್ಲ ರಾಜ್ಯ ಮಟ್ಟದ ಸಹಕಾರಿಗಳನ್ನು ಕರೆಸಿ ಮಾತುಕತೆ ಆಡಿ ನಾವು ಸರ್ಕಾರ ಮತ್ತು ಎಲ್ಲ ಸಹಕಾರಿಗಳು ಕೂಡಿ ಒಂದು ಒಪ್ಪಂದ ಮಾಡಿಕೊಂಡು ಯಾವ ರೀತಿ ಈ ಸಂಘಗಳನ್ನು ಮುನ್ನಡೆಸಬೇಕನ್ನೋ ಬಗ್ಗೆ ತಾವು ಹೊಸ ಕಾಯ್ದೆ ಬೇಕಾದರೂ ಮಾಡಿ ಅಂಥೇಳಿ ನಾವು ಅವರಿಗೆ ಮನವಿಯನ್ನು ಮಾಡಿಕೊಂಡಿದ್ದೇವೆ. ಆದಮೇಲೆ ಈಗಾಗಲೇ ಸೌಹಾರ್ದ ಕಾಯ್ದೆಯಲ್ಲಿ ಮಾಡ್ತಕ್ಕಂಥ ಇಲ್ಲಿ ಎಸ್ ಪಾಟೀಲರು ಮಹಾಜನರು ಕೂತಿದ್ದಾರೆ. ಅವರು ಹೆಣ್ಣು ಮಕ್ಕಳ PGಯನ್ನು ಮಾಡಿದ್ದಾರೆ. ಇಲ್ಲಿ ಪ್ರಸನ್ನ ಕುಮಾರ್ ಕೂತಿದ್ದಾರೆ. ಅವರು ಒಂದು ಸಹಕಾರ ಸಂಘದಲ್ಲೇ ರಿಸಾರ್ಟ್ ಮಾಡಿದ್ದಾರೆ. ಬೀದರ್ದಲ್ಲಿ ಒಂದು ಸಾರಿಗೆ ವ್ಯವಸ್ಥೆ ಪ್ರವಾಸೋದ್ಯಮ ಮಾಡಿದ್ದಾರೆ. ಹೀಗೆ ವೈವಿಧ್ಯಮಯವಾದಂಥ ಇಲ್ಲಿ ತಪ್ಲಿ ಮೇಡಮ್ ಅವರು ಕೂತಿದ್ದಾರೆ. ಅವರು ಸೌಹಾರ್ದ ಸಹಕಾರ ಮಳಿಗೆಗಳನ್ನು ಮಾಡಿದ್ದಾರೆ. ಹೆಣ್ಣು ಮಕ್ಕಳು ತಯಾರು ಮಾಡಿದಂಥ ಪ್ರಾಡಕ್ಟನ್ನು ಮಾರಾಟ ಮಾಡುವ ಮೂಲಕ ಯಾವ ರಂಗದಲ್ಲಿ ಸಹಕಾರ ಹೋಗಿಲ್ಲವೋ ಈಗ ತಮಗೆಲ್ಲ ಈ ಜೊಮ್ಯಾಟೊ, ಜಿಪ್ಪಿ ಯಾವುದೋ ಇರ್ತಲ್ಲ, ಇವೆಲ್ಲ ಆನ್ಲೈನ್ನಲ್ಲಿ ಮಾಡ್ತಕ್ಕಂಥ ಯಾವುದೇ ಹೋಟೆಲ್ ಪದಾರ್ಥ ಕೊಡ್ತಕ್ಕಂಥ ಅಲ್ಲಿಯೂ ಕೂಡ ಸೌಹಾರ್ದ ರಂಗ ನಾವು ಎಂಟ್ರಿ ಆಗ್ಬೋದು. ಈಗ ಮಹಾನಗರ ಪಾಲಿಕೆಗಳಲ್ಲಿ ಕೊಟ್ಟಂಥ ಈಗ ನಾವು ಯಾವುದೋ ಒಂದು ಮಾಡ್ಬೇಕಾದ್ರೆ ಆನ್ಲೈನ್ ಬುಕ್ಕಿಂಗ್ ಮಾಡ್ತೇವೆ. ಅದು ಯಾವುದೋ ಒಂದು ಫೈಬರ್ ಯಾವ ಇರ್ತಾವಲ್ರಿ ಅವು ಆನ್ಲೈನಲ್ಲಿ ಬುಕ್ ಮಾಡ್ತಕ್ಕಂಥ ಕೆಲಸಗಳು ಹಲವಾರು ಏನು ನಮ್ಮ ರಂಗದಲ್ಲಿ ಕೂಡ ಸರ್ಕಾರ ಎಂಟ್ರಿ ಮಾಡೋಕ್ಕೆ ಈ ನಮ್ಮ ಗುಲ್ಬರ್ಗಾದಲ್ಲಿ ಎಲ್ಲ ಕಲ್ಯಾಣ ಮಂಟಪಗಳು ಪ್ರೈವೇಟಲ್ಲಿದ್ದಾವೆ. ಈ ಸೌಹಾರ್ದ ಕಾಯ್ದೆಯಲ್ಲೇ ಒಂದು ಕಲ್ಯಾಣ ಮಂಟಪ ಮಾಡಿ ಯಾರಿಗೂ ಶೋಷಣೆ ಆಗಲಾರ್ದಂಗೆ ಇಲ್ಲಿ ಮಾಡೋಕ್ಕೆ ಕೂಡ ಅವಕಾಶ ಇದೆ. ಹೀಗಾಗಿ ಏನು ಇಲ್ಲಿ ಸಹಕಾರ ರಂಗದಲ್ಲಿ ಚಿಂತಕರಿದ್ದಾರೆ, ಈ ಚಿಂತಕರು ಎಲ್ಲರೂ ಕೂಡಿ ನಾವು ಈ ಸಹಕಾರ ರಂಗದಲ್ಲಿ ಯಾವ ರೀತಿ ಕೆಲಸ ಮಾಡಬಹುದು, ಯಾವ ರೀತಿ ಜನರಿಗೆ ಮುಟ್ಟಬೇಕು, ಯಾವ ರೀತಿ
ಜನರಿಗೆ ಶೋಷಣೆ ಆಗಲಾರ್ದಂಗೆ ಮಾಡ್ತಕ್ಕಂಥ ಕೆಲಸ ನಾವು ಮಾಡಬೇಕಾಗಿದೆ. ಆ ಮೂಲಕ ಈ ಸದಸ್ಯರಲ್ಲಿ ಸಿಬ್ಬಂದಿಗಳಲ್ಲಿ ಚೈತನ್ಯ ತುಂಬುವಾಗ ಮತ್ತು ಲವಲವಿಕೆಯಿಂದ ಕೆಲಸ ಮಾಡುವಾಗ ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದರೆ ಇದು ಕೂಡ ಶ್ಲಾಘನೀಯವಾಯಿತು. ತಾವು ಸತತ 2 ವರ್ಷ ತಾವು ಪ್ರಯೋಜನ ಪಡ್ಕೊಂಡು ಒಂದು ಕ್ರೀಡೆಗಳನ್ನು ನಡೆಸಿ ಎಲ್ಲ ಪ್ರತಿಭಾವಂತ ಸಹಕಾರಿಗಳನ್ನು ಗುರುತಿಸಿ ಅವರಿಗೆಲ್ಲ ಕ್ರೀಡೆಗೆ ಹಚ್ಚಿದ್ದೀರಿ. ಅವರು ಕ್ರೀಡೆಯಲ್ಲಿ ಗೆದ್ದಿದ್ದಾರೆ, ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ತಾವು ಪ್ರಶಸ್ತಿ ಕೊಡ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ. ತಾವೆಲ್ಲ ಇಷ್ಟೆಲ್ಲ ಆದರೂ ಕೂಡ ತಾವು ನಮ್ಮನ್ನು ಕರೆಸಿ ಸಹಕಾರವನ್ನು ಸಿಕ್ಕಿದ್ದಕ್ಕಾಗಿ ನಮ್ಮನ್ನು ಅಭಿನಂದಿಸಿ ನಮಗೆ ಸನ್ಮಾನ ಮಾಡಿದ್ದಕ್ಕಾಗಿ ಈ ಎಲ್ಲ ಪದಾಧಿಕಾರಿಗಳಿಗೂ ಆಯೋಜನೆ ಮಾಡಿದ ಎಲ್ಲ ಸೌಹಾರ್ದ ಸಹಕಾರಿಗಳು ಒಕ್ಕೂಟದವರಿಗೂ ನನ್ನ ಹಾರ್ದಿಕವಾದ ಅಭಿನಂದನೆಗಳನ್ನು ಶ್ರೀಯುತ ಆರ್ ಕೆ ಪಾಟೀಲ್ ಸಾಹೇಬರು ಮುಖ್ಯ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ನಾನು ಹಾಲು ಒಕ್ಕೂಟದ ಅಧ್ಯಕ್ಷನಾಗಿ ಈಗ 6 ವರ್ಷ ಆಯಿತು. ಕಲಬುರಗಿ, ಬೀದರ್, ಯಾದಗಿರಿಯಲ್ಲಿ ಹಾಲು ಉತ್ಪಾದನೆ ಮೊದಲು ನಾನು ಅಧ್ಯಕ್ಷನಿದ್ದಾಗ 46,000 ಲೀಟರ್ ಹಾಲು. ಈಗ 75,000 ಲೀಟರ್ ಹಾಲು ಉತ್ಪಾದನೆ ನಮ್ಮ ಕಲಬುರಗಿ, ಬೀದರ್ ಹಾಲು ಒಕ್ಕೂಟದಲ್ಲಿ ಉತ್ಪಾದನೆ ಇದೆ. ಮತ್ತು ಕರ್ನಾಟಕ ರಾಜ್ಯದಲ್ಲೇ ಅತಿ ಹಾಲು ಕೆಳಮಟ್ಟದ ಹಾಲು ನಮ್ಮ ಕಲಬುರಗಿ ಹಾಲು, ಅದರ ಕ್ವಾಲಿಟಿ ಸರಿ ಇರಲಿಲ್ಲ. ಅದನ್ನು ಈಗ ಕರ್ನಾಟಕ ರಾಜ್ಯದಲ್ಲೇ 2ನೇ ಸ್ಥಾನದಲ್ಲಿ 98% ಕ್ವಾಲಿಟಿ ಹಾಲು ನಮ್ಮ ಕಲಬುರಗಿ ಒಕ್ಕೂಟದಲ್ಲಿ. ಇದು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ನಾವೊಂದು ಸಹಕಾರ ಕ್ಷೇತ್ರದಲ್ಲಿ ಹೋದ್ಮೇಲೆ ಅಲ್ಲಿ ಕುರ್ಚಿ ಮೇಲೆ ಕೂತ ಮೇಲೆ ಏನು ಮಾಡಬೇಕು, ಯಾವ ರೀತಿ ಇದನ್ನು ಆರ್ಥಿಕ ಸುಧಾರಣೆ ನಮ್ಮ ರೈತ ಬಾಂಧವರಾಗಬೇಕು, ನಮ್ಮ ಸರ್ಕಾರಿ ಕ್ಷೇತ್ರದಲ್ಲಿ ಒಬ್ಬರನ್ನೊಬ್ಬರು ಎತ್ತಬೇಕು ಅನ್ನೋದ್ರ ಬಗ್ಗೆ ಎಲ್ಲರೂ ಹೇಳಿದ್ರು. ಆದರೆ ನಾನು ನೋಡಿದಂಗೆ 10 ಜನರಲ್ಲಿ ಒಂದು 2 ಕರಾಬಿರ್ತಾರೆ. ಆದರೆ 8 ಜನರಿಗೆ ನಾವು ಬಂದಿಲ್ಲ. 8 ಜನರಿಗೆ ಒಳ್ಳೆಯ ಸಮಾಜ ಕಟ್ಟುವ ಸಲುವಾಗಿ ಒಂದು 2 ಕೆಡದ್ರಿಂದ ಅವರಲ್ಲಿ ಹ್ಯಾಂಗ್ ತೆಗಿಬೇಕು ಅನ್ನೋದ್ರ ಬಗ್ಗೆ ಬಹಳ ವಿಚಾರ ಮಾಡಿ ನಾವು ಸರ್ಕಾರ ಕ್ಷೇತ್ರವನ್ನು ಆರ್ಥಿಕ ಸುಧಾರಣೆ ಮತ್ತು ಸ್ವಾವಲಂಬಿ ಬಂದು ಕಟ್ಟುವ ಸಲುವಾಗಿ ನಾವು ಒತ್ತು ಕೊಟ್ಟು ಮಾಡಬೇಕು. ನಾನು ಈಗ ಒಂದು ಯಾಂತ್ರಿಕರನ್ನವರಿಗೆ ಹೇಳ್ತಾ ಇದ್ದೆ, 1 ಲೀಟರ್ಗೆ 10 ಪೈಸೆಯನ್ನು ನಾವು ರೈತರಿಂದ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಈಗ ಇದು ಮೊನ್ನೆ ಮುಗಿದ ಮೇಲೆ ನಾವು ಅದನ್ನು ಪ್ರಾರಂಭ ಮಾಡಿದ್ದೀವಿ. ನಮ್ಮ 40 ಲಕ್ಷ ರೂಪಾಯಿ ಕಲೆಕ್ಷನ್ ಆಗಿದೆ. 10 ಪೈಸೆ ಕಲೆಕ್ಷನ್ನು 40 ಲಕ್ಷ ರೂಪಾಯಿ ಕಲೆಕ್ಷನ್ ಆಗಿದೆ. ಅದನ್ನು ನಾವು ಏನು ಮಾಡಿದ್ದೀವಿ ಅಂದರೆ, ಯಾರೇ ರೈತ ಬಾಂಧವರು ಹಾಲು ಉತ್ಪಾದಕರು ಏನಾದರೂ ಅನಾಹುತ ಆಗಿ ಸತ್ತರೆ ಅವ್ರ ಮನೆಗೆ 25,000 ರೂಪಾಯಿ ಅವ್ರ ಮನೆಗೆ ಕೊಡಬೇಕು. ಮತ್ತು ನಮ್ಮ ಹಾಲು ಉತ್ಪಾದಕರ ಸಂಘದಲ್ಲಿ ರೈತ ಬಾಂಧವರ ಮಕ್ಕಳು MBBS ಸೀಟ್ಗೆ ಸೆಲೆಕ್ಷನ್ ಅಂದರೆ 2 ಲಕ್ಷ ರೂಪಾಯಿ ಕೊಡಬೇಕು. ಈ ರೀತಿ ಒಂದು ಹೊಸ ಇಂಜಿನಿಯರಿಂಗ್ ಸೀಟ್ ಆಗಿರ್ಬೋದು, BSc ಅಗ್ರಿ ಆಗಿರ್ಬೋದು, ನಾವು ಈ ರೀತಿ ನಾವು ಪ್ಲ್ಯಾನ್ ಮಾಡಿದಾಗ ಅದಕ್ಕೆ ಭಾಳ ಒಳ್ಳೆಯ ಒಂದು ನಮಗೆ ಸರ್ಕಾರ ಕೂಡ ರೈತ ಬಾಂಧವರು ಹೇಳಿದ್ದಾರೆ. ಈಗ ನನ್ನ ಸಂವಾದ ಆರಂಭದಲ್ಲಿ ನಾನು ವಾರಕ್ಕೆ 2 ಟನ್ ಉದ್ಬತ್ತಿಯನ್ನು ಸೈಕಲ್ ಕಂಪನಿಗೆ ತಯಾರು ಮಾಡಿ 60 ಹೆಣ್ಣು ಮಕ್ಕಳು ಉದ್ಬತ್ತಿ ತಯಾರು ಮಾಡ್ತಾರೆ. 60 ಟನ್ 60 ಹೆಣ್ಮಕ್ಕಳು. ನಿಂಬರ್ಗದಿಂದ 3,000 ಜೋಳದ ರೊಟ್ಟಿಯನ್ನು ಬೆಂಗಳೂರು ಹೋಟೆಲ್ಗೆ ತಯಾರು ಮಾಡಿಕೊಟ್ಟಿದ್ದೀವಿ. 3,000 ರೊಟ್ಟಿಯನ್ನು ಜೋಳದ ರೊಟ್ಟಿಯನ್ನು ಬೆಂಗಳೂರು ಹೋಟೆಲ್ಗಳಿಗೆ ತಯಾರು ಮಾಡಿಕೊಟ್ಟಿದ್ದೀವಿ. ಈಗ ಪುಣಾದಲ್ಲಿ ನಾವು ನಮ್ಮ ಸೌಹಾರ್ದದಿಂದಲೇ ಒಂದು ಅಂಗಡಿಯನ್ನು ಪ್ರಾರಂಭ ಮಾಡಿ ಜೋಳದ ರೊಟ್ಟಿ ಮತ್ತು ಶೇಂಗಾ ಚಟ್ನಿಯನ್ನು ಮತ್ತು ಶೇಂಗಾ ಹೋಳಿಗೆಯನ್ನು ಮಾಡುವ ಸಲುವಾಗಿ ಈ ನಾವು ಪುಣಾದಲ್ಲಿ ಅಂಗಡಿ ಕೂಡ ನೋಡಿದ್ದೀವಿ. ಅದು ಕೂಡ ಸೌಹಾರ್ದದ ಕೆಳಗೆ ನಾವು ಮಾಡ್ತಾ ಇದ್ದೀವಿ. ಈ ರೀತಿ ನಾವು ಹೊಸದನ್ನು, ಯಾಕಂದರೆ ನಮ್ಮ ಈ ಗುಲ್ಬರ್ಗದಲ್ಲಿ ನಮ್ಮ ಒಂದು ಎಲ್ಲ ಕಡೆ ನೋಡ್ತೀವಿ, 4 ಜನ ಕುಂತು ಮಾತಾಡುವಾಗ ಒಬ್ಬ ಎದ್ದು ಹೋದ ಮೇಲೆ ಅವನ ಬಗ್ಗೆ ಮಾತಾಡ್ತಾರೆ. ಅವನು ಎದುರಿದ್ದಾಗ ಮಾತಾಡಲ್ಲ ಯಾರು.
ಬಗ್ಗೆ ಮತ್ತು ನಮ್ಮ ಮನೆಯ ಬಗ್ಗೆ ನಾವು ಏನು ಒಳ್ಳೆಯ ಕೆಲಸ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಮ್ಮ ವಿಚಾರಗಳ ಬಗ್ಗೆ ಇಲ್ಲ, ಬೇರೆಯವರ ಬಗ್ಗೆನೇ ಮಾತಾಡೋದ್ರಲ್ಲೇ ನಾವು ದಿನ ಕಳೀತಾ ಇದ್ದೀವಿ. ರಾಜಕೀಯ ವ್ಯಕ್ತಿಗಳ ಬಗ್ಗೆನೇ ಮಾತಾಡ್ತೀವಿ. ಅವ ಭಾರಿ ಮಾಡಲ್ಲ, ಇವ ಭಾರಿ ಆಗಿಲ್ಲ ಅಂತ ಹೇಳಿ. ಆದರೆ ನಾವು ಎಲ್ಲಿ ಇದ್ದೀವಿ ಅನ್ನೋದ್ರ ಬಗ್ಗೆ ಯಾರು ವಿಚಾರ ಮಾಡ್ತಾರೆ? ದಯವಿಟ್ಟು ನಾವೆಲ್ಲರೂ ಸರ್ಕಾರ ರಂಗದಲ್ಲಿ ಒಳ್ಳೆಯ ಕೆಲಸಕ್ಕೆ ಕೈ ಜೋಡಿಸೋಣ. ನಾವು ಮತ್ತೆ SS ಪಾಟೀಲ್ರಿಗೆ ಮಹಾಜನ ಮೊದಲು ಕೂಡ 2 ಕಾರ್ಯಕ್ರಮದಲ್ಲಿ ಕರೆದಾಗ ನಾನು ಬರೋಕ್ಕಾಗಿಲ್ಲ. ನಾನು ಮೊದಲು KF ಅಧ್ಯಕ್ಷರಾದಾಗ ನನಗೆ ಫಸ್ಟ್ ಕಾರ್ಯಕ್ರಮ ಕರೆದಿದ್ದರು ಮೈರಾಡದಲ್ಲಿ. ನನಗೆ ಭಾಷಣ ಮಾಡೋಕ್ಕೆ ಬರೋದ್ರಿಂದ ನಾನು ಇಲ್ಲೇ ಕೂತು ಏನು ಹೇಳೋದು ಹೇಳ್ತೀನಿ, ನನ್ನ ಧೈರ್ಯದಿಂದ ಮಾತಾಡಬಾರದು ಅಂತ ಜಾಂತಿಕರ್ ಅಣ್ಣವ್ರಿಗೆ ನಾನು ಹೇಳಿದ್ದು ಒಪ್ಪನಾಗಿ. ಆದರೆ ಮಾಡೋ ಕೆಲಸಕ್ಕಿಂತ ಮಾತಾಡೋದು ಹೆಚ್ಚಾಗ್ಯಾರ, ಮಾಡೋ ಕೆಲಸಕ್ಕಿಂತ ಮಾತಾಡೋದು ಹೆಚ್ಚಾಗ್ಯಾರ. ಆದರೆ ನಿರಂತರವಾಗಿ ನಾವು ಒಳ್ಳೆಯ ಸಮಾಜ ಕಟ್ಟುವ ಸಲುವಾಗಿ ನಾವು ಮೊನ್ನೆ ಒಂದು ನಮ್ಮ ತೋಟದಲ್ಲಿ ಒಂದು ಫುಡ್ ಫಾರೆಸ್ಟನ್ನು ಮಾಡಿದ್ವಿ. ಫುಡ್ ಫಾರೆಸ್ಟ್ ರೈತ ಬಾಂಧವರಿಗಾಗಿ 1 ಎಕರೆಯಲ್ಲಿ 26 ಪ್ರಕಾರದ ಹಣ್ಣುಗಳನ್ನು ಬೆಳೆಯಬೇಕು. ಯಾಕೆ ಇದ್ರ ಬಗ್ಗೆ ನಾನು ವಿಚಾರ ಮಾಡೋದಂದರೆ, ನಮಗೆ 45 ಟೆಂಪ್ರೇಚರಲ್ಲಿ ನಾವು ಬಿಸಿಲಿನಲ್ಲಿ ವಾಸ ಮಾಡ್ತಾ ಇದ್ದೀವಿ. ಇದು ಕಡಿಮೆ ಆಗಬೇಕಾದ್ರೆ ಸರ್ಕಾರ ಎಷ್ಟು ನಿರಂತರವಾಗಿ ಫಾರೆಸ್ಟ್ ಬೆಳೆಸಬೇಕಂದ್ರೆ ಫಾರೆಸ್ಟ್ ಬೆಳೀತಾ ಇದೆ. DCC ಬ್ಯಾಂಕ್ನ ಮಾನ್ಯ ಉಪಾಧ್ಯಕ್ಷರಾದ ಸುರೇಶ್ ಸಜ್ಜನ್ ಸರ್ ಅವರು 2 ಗಂಟೆಗಳು ಮಾತಾಡಬೇಕಂತೇಳಿ ಸರ್ ಅವರು ವ್ಯವಸ್ಥೆ. 2ನೇ ಬಾರಿಗೆ ಕ್ರೀಡಾಕೂಟ ಆಯೋಜನೆ ಮಾಡಿ ಸಮಾರೋಪ ಕಾರ್ಯಕ್ರಮ ಅಂದ್ಕೊಂಡಿದ್ದೆ. ಬಹುಶಃ ನಾನೇನು ಹೆಚ್ಚಿಗೆ ಮಾತನಾಡಕ್ಕೆ ಹೋಗೋಲ್ಲ. ನಮ್ಮ DCC ಬ್ಯಾಂಕಿನ ಅಧ್ಯಕ್ಷರು ಈಗಾಗಲೇ ಭಾಳ ಸವಿಸ್ತಾರವಾಗಿ ಮಾತನಾಡಿದ್ದಾರೆ. ಅದರ ಜೊತೆಗೆ ನಮ್ಮ RK ಪಾಟೀಲ್ ಕೂಡ ಭಾಳ ಸುಂದರವಾಗಿ ಮಾತನಾಡಿದ್ದಾರೆ. ಜಾಂತಿಕರ್ ಸರ್ ಕೂಡ ಮಾತನಾಡಿದ್ದಾರೆ. ಒಂದು ನನ್ನಲ್ಲಿ ಇರತಕ್ಕಂಥ 1-2 ವಿಚಾರ. ನಾನು ಕೂಡ ಕಳೆದ 30 ವರ್ಷಗಳಿಂದ ಬಸವೇಶ್ವರ ಪತ್ತಿನ ಸಹಕಾರ ಸಂಘ ಅಂತೇಳಿ ಸುರಪುರದಲ್ಲಿ ಉಂಟಾಗಿ ಬರೀ ಕೇವಲ 2 ಸದಸ್ಯರು. ಅಂದರೆ ಆಗಿನ ಕಾಲದಲ್ಲಿ 30 ವರ್ಷದ ಹಿಂದೆ 1,000 ರೂಪಾಯಿ ಒಂದು ಶೇರ್, 2 ಲಕ್ಷದಿಂದ ಪ್ರಾರಂಭ ಆಗಿರ್ತಕ್ಕಂಥ ಒಂದು ಪತ್ತಿನ ಸಹಕಾರ ಸಂಘ ಇವತ್ತು 25 ಕೋಟಿ ರೂಪಾಯಿ ವ್ಯವಹಾರ ಮಾಡಿಕೊಂಡು ತಂದೆ ಆಗಿರ್ತಕ್ಕಂಥ ಸ್ವಂತ ಕಟ್ಟಡ ಸುಮಾರು 5 ಕೋಟಿ ರೂಪಾಯಿ ಕಟ್ಟಡವನ್ನು ಹೊಂದಿರತಕ್ಕಂಥ ಒಂದು ಬಸವೇಶ್ವರ ಪತ್ತಿನ ಸಹಕಾರ ಸಂಘ. ಆ ಭಾಗದಲ್ಲಿ ಯಾರು ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಅನೇಕರು ಆ ಸಂಘದಲ್ಲಿ ಸದಸ್ಯರನ್ನು ಮಾಡಿಕೊಂಡು ಷೇರು ಹೋಲ್ಡರ್ ಮಾಡಿಕೊಂಡು ಅವರಿಗೆ ಆರ್ಥಿಕ ಭದ್ರತೆಗಾಗಿ ಸಹಾಯ ಸಹಕಾರವನ್ನು ಮಾಡಿಕೊಂಡು ಬರ್ತಾ ಇದ್ವಿ. ಬಹುಶಃ ಸರ್ಕಾರಿ ಸಂಘ ಆಗಿರ್ಬೋದು, ಪತ್ತಿನ ಸರ್ಕಾರ ಆಗಿರ್ಬೋದು, ಸವಾಲು ಆಗಿರ್ಬೋದು, ಬೇರೆ ಬೇರೆ ಬ್ಯಾಂಕ್ ಆಗಿರ್ಬೋದು, ಎಲ್ಲವೂ ಕೂಡ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥವರಿಗೆ ಉಳಿಸ್ತಕ್ಕಂಥ ಕೆಲಸ ಮತ್ತು ಅವರಿಗೆ ಪ್ರಥಮ ಪ್ರಾತಿನಿಧ್ಯದಲ್ಲಿ ಸಾಲದ ರೂಪದಲ್ಲಿ ಅವ್ರಿಗೆ ಸಹಾಯ ಮಾಡ್ತಕ್ಕಂಥದ್ದು, ವ್ಯವಹಾರ ಮಾಡ್ತಕ್ಕಂಥ ಸಂಘಗಳು ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಆ ಸಂಘದಲ್ಲಿರ್ತಕ್ಕಂಥ ವ್ಯವಸ್ಥಾಪಕರಾಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು, ನಿರ್ದೇಶಕರಾಗಿರ್ಬೋದು, ಅವರ ಮೇಲೆ ಇವತ್ತೆಲ್ಲ ಸಂಘಗಳು ಸಂಸ್ಥೆಗಳು ನಡ್ಕೊಂಡು ಹೋಗ್ತಾ ಇದ್ದವು. ಅವರ ಪ್ರಾಮಾಣಿಕನ, ಅವರಲ್ಲಿರ್ತಕ್ಕಂಥ ನಿಷ್ಠೆ, ಸೇವಾ ಮನೋಭಾವನೆ, ಸಮಾಜ ಸೇವೆ ಎಲ್ಲವೂ ಇವತ್ತು ಇಡೀ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಹಕಾರ ಒಂದು ಚಳವಳಿ ಭಾಳ ದೊಡ್ಡದಾಗಿ ನಡೀತಾ ಇದೆ ಅಂತ ಹೇಳಿದರೆ ತಮ್ಮೆಲ್ಲರ ಸಹಕಾರ, ತಮ್ಮೆಲ್ಲರ ಒಂದು ನಿಷ್ಠೆ, ಒಂದು ಪ್ರಾಮಾಣಿಕತೆ ತಿಳಿದ ತಪ್ಪಾಗಿದೆ. ಬಹುಶಃ ಈ ಸಂದರ್ಭದಲ್ಲಿ ನನಗೆ ಒಂದು ಕಂಡದ್ದು ಏನಂತ ಹೇಳಿದರೆ, ಒಂದು ಕಡೆ ಆ ಒಂದು ಸಹಕಾರಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ನೀವೆಲ್ಲರೂ ಕೂಡ ಒಬ್ಬ ಕಡು ಬಡವನಿಗೆ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರಿಗೆ ಮೇಲ್ ತರ್ತಕ್ಕಂಥ ಕೆಲಸ ಒಂದು ಕಡೆಗೆ ನಾವು ಮಾಡ್ತಾ ಇದ್ದರೆ, ಇನ್ನೊಂದು ಕಡೆಗೆ ಸೌಹಾರ್ದಯುತವಾಗಿರ್ತಕ್ಕಂಥ ಮನೋಭಾವ ಹೆಚ್ಚಿಸ್ಕೊಳ್ತಕ್ಕಂಥ ಕೆಲಸ ಕೂಡ ಇಂಥ ಸರ್ಕಾರಿ ಮತ್ತು ಸೌಹಾರ್ದ ಒಕ್ಕೂಟದಲ್ಲಿ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಕೇಳಿದರೆ, ನಿಮ್ಗೆ ಗೊತ್ತಿರಲಿ, ಬಸವೇಶ್ವರ ಪತ್ತಿನ ಸಹಕಾರ ಸಂಘ ನಾವು ಸುರಪುರದಲ್ಲಿ ಪ್ರಾರಂಭ ಮಾಡಿ 30 ವರ್ಷ ಆಯಿತು. ಬಹುಶಃ ಆ ಸಂಘದಲ್ಲಿ ಪ್ರತಿ ವರ್ಷವೂ ಕೂಡ ಸುಮಾರು 1 ಕೋಟಿ ರೂಪಾಯಿ ಹೆಚ್ಚಿಗೆ ನಾವು ನಿವ್ವಳ ಲಾಭವನ್ನು ಪಡಿತಾ ಇದ್ದೀವಿ. ಬಹುಶಃ ಅಲ್ಲಿರ್ತಕ್ಕಂಥ ನಿರ್ದೇಶಕರಾಗಿರ್ಬೋದು, ಅಲ್ಲಿರ್ತಕ್ಕಂಥ ಷೇರು ಹೋಲ್ಡರು ಪ್ರತಿ ವರ್ಷ ವಾರ್ಷಿಕ ಮಹಾಸಭೆ ಕರೆದು
ಬರೀ ಕೇವಲ ಲಾಭಕ್ಕೋಸ್ಕರ ಈ ಒಂದು ಸಂಸ್ಥೆ ನಮ್ಮ ಸೇವೆಗಳಿಗೆ ಲಾಭಕ್ಕೋಸ್ಕರ ಇವತ್ತು ನಾವು ಸಂಸ್ಥೆ ಕಟ್ತಾ ಇಲ್ಲ. ಈ ಸಂಸ್ಥೆಯಿಂದ ಆಗಿರ್ತಕ್ಕಂಥ ಲಾಭವನ್ನು ಸಮಾಜ ಸೇವೆಗೆ ಯಾಕೆ ಮುಡುಪಾಗಿಡಬಾರ್ದು ಅಂತೇಳಿ ಒಳ್ಳೆಯ ನಿರ್ಣಯ ತೆಗೆದುಕೊಂಡು ಆ ಭಾಗದಲ್ಲಿ ಬಸವೇಶ್ವರ ಮೂರ್ತಿ ಸ್ಥಾಪನೆ ಆಗಿರ್ಬೋದು, ಕಲ್ಯಾಣ ಮಂಟಪ ಆಗಿರ್ಬೋದು, ಮಳಿಗೆ ಆಗಿರ್ಬೋದು, ಇತರ ಏನು ಅಭಿವೃದ್ಧಿ ಮಾಡ್ತಕ್ಕಂಥ ಎಲ್ಲ ಕೆಲಸಗಳು ಇವತ್ತು ಆ ಭಾಗದಲ್ಲಿ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಭಾಳ ಹೆಮ್ಮೆ ಬರ್ತಾ ಇದೆ. ಅಂಥ ಒಂದು ಕೆಲಸ ಈ ಭಾಗದಲ್ಲಿ ನಮ್ಮ ಸೌಹಾರ್ದ ಸಂಸ್ಥೆ ಇವತ್ತು ಲಾಭಕ್ಕೋಸ್ಕರ ಇವತ್ತು ನಾವು ಯಾವ ಸಂಸ್ಥೆ ಕಟ್ಟಬೇಕಾಗಿಲ್ಲ. ಇದು ಸೌಹಾರ್ದ ಸಂಸ್ಥೆಯ ಉದ್ದೇಶ ತಾವೆಲ್ಲ ಬರೆದಿದ್ದೀವಿ. ಸಾಹಿತ್ಯ, ಸ್ವಯಂ ಆಡಳಿತ, ಸ್ವಯಂ ನಿಯಂತ್ರಣ, ವೃತ್ತಿಪರ ಈ ರೀತಿ ಇರುವಂಥ ಈ ಒಂದು ಸೌಹಾರ್ದ ಸೌಹಾರ್ದ ಸರ್ಕಾರಿ ನಿಯಮಿತ ಇದರಲ್ಲಿ ಇರ್ತಕ್ಕಂಥ ಮೇನ್ ಉದ್ದೇಶ ಏನಂದ್ರೆ ಜ್ಞಾನ, ಸೇವೆ, ಬದ್ಧತೆ, ಭಾಗವಹಿಸುವಿಕೆ ಇವೆಲ್ಲವೂ ಇರ್ತಕ್ಕಂಥ ಹಿನ್ನೆಲೆ ಇಟ್ಕೊಂಡಿರ್ತಕ್ಕಂಥ ಈ ಸರ್ಕಾರಿ ಸಂಸ್ಥೆ ತಾವೆಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಲಾಭಕ್ಕೋಸ್ಕರ ಈ ಸಂಸ್ಥೆಯಲ್ಲಿ ನಾವು ಷೇರುದಾರರಾಗಲಿ ಅಥವಾ ಠೇವಣಿದಾರರಿಗೆ ಆಗ್ತಕ್ಕಂಥದ್ದು ಆಗಬಾರ್ದು. ನಮ್ಮದು ಸೇವಾ ಮನೋಭಾವ ಹೆಚ್ಚಿಗೆ ಮಾಡೋದಕ್ಕೋಸ್ಕರ ಇಲ್ಲಿ ಠೇವಣಿ ಮಾಡ್ತಕ್ಕಂಥರಾಗಬೇಕು, ಷೇರುದಾರ ಆಗ್ತಕ್ಕಂಥರಾಗಬೇಕು. ಇಲ್ಲಿರ್ತಕ್ಕಂಥ ನಿರ್ದೇಶಕರು ಮತ್ತು ಅಧ್ಯಕ್ಷರು, ಉಪಾಧ್ಯಕ್ಷರು ಕೂಡ ಅಷ್ಟೇ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಾಗ ಈ ಭಾಗದಲ್ಲಿರ್ತಕ್ಕಂಥ ಸವಾಲಕ್ಕೆ ಹೆಚ್ಚಿನ ಹೆಸರು ಬರ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಮಾಡ್ತೀನಂತ ಮನೋಭಾವ ನನ್ನಲ್ಲಿದೆ. ಕಳೆದ ಸುಮಾರು ವರ್ಷ ಅವರಲ್ಲಿರ್ತಕ್ಕಂಥ ಸೇವೆ ನೋಡಿದ್ರೆ ಇನ್ನೊಬ್ಬರಿಗೆ ಮಾದರಿಯಾಗಿರ್ತಕ್ಕಂಥವ್ರು. ಯಾವುದೇ ಒಂದು ವಿಷಯ ಹೇಳಿದ್ರೆ, ಯಾವುದೇ ಒಂದು ಚರ್ಚೆ ಹೇಳಿದ್ರೆ ಅದು ಕೊನೆಗೆ ಅಚ್ಚುವರಿ ಕೂಡ ಬರ್ತಕ್ಕಂಥವ್ರಲ್ಲ ಎಸ್ ಪಾಟೀಲ್ ನೋಡಲಿ. ಈ ಭಾಗದಲ್ಲಿ ಕ್ರೀಡೆ ಮನೋಭಾವವನ್ನು ಬೆಳೆಸಬೇಕಂತ ಯಾರಲ್ಲಿ ಅದು ನಮ್ಮಲ್ಲಿ ಯಾರಲ್ಲಿ ಆ ಯೋಚನೆ ಬಂದಿರಲಿಲ್ಲ. ಆದರೆ ಅವರು ಈ ಭಾಗದಲ್ಲಿ ಇರ್ತಕ್ಕಂಥ ಅನೇಕರಿಗೆ ಕ್ರೀಡೆಯಲ್ಲಿ ಕೂಡ ಭಾಗವಹಿಸ್ತಕ್ಕಂಥದ್ದಾಗಬೇಕು ಮತ್ತು ಇನ್ನಿತರ ಅನೇಕ ಯೋಜನೆಗಳು ಮುಂದಿನ ದಿನಗಳಲ್ಲಿ ಮಾಡತಕ್ಕಂಥ ಕಲ್ಪನೆ ಕೂಡ ಅವರು ಹೊಂದಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಅವರಿಗೆ ಮತ್ತು ಅವರ ಎಲ್ಲ ಮಂಡಳಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಕಳೆದ 2 ವರ್ಷಗಳಿಂದ ಕ್ರೀಡಾ ಚಟುವಟಿಕೆ ಈ ಭಾಗದಲ್ಲಿ ಮಾಡ್ತಾ ಇದ್ದೀವಿ. ಇದು ಕಲ್ಯಾಣ ಕರ್ನಾಟಕದ ವಿಭಾಗೀಯ ಕ್ರೀಡಾ ಅಂತೇಳಿ ತಾವು ಯಾಕೆ ಮಾತನಾಡೋದು ಮುಂದಿನ ದಿನಗಳಲ್ಲಿ ಅಂತೇಳಿ ತಮಗೊಂದು ಮನವಿ ಮಾಡಿಕೊಂಡು ಮುಂಬರ್ತಕ್ಕಂಥ ದಿನಗಳಲ್ಲಿ ಕಲ್ಯಾಣ ಕರ್ನಾಟಕ ವಿಭಾಗೀಯ ಕ್ರೀಡಾ ಉತ್ಸವ ಅಂತೇಳಿ ಇಟ್ಕೊಂಡ್ರೆ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಗೋನಾಯಕರಾಗಿರ್ಬೋದು, ನಾವಿರ್ಬೋದು, ಆರ್ ಕೆ ಪಾಟೀಲರು ನಮ್ಮ ಸಂಸ್ಥೆಯಿಂದ ಆಗ್ತಕ್ಕಂಥ ಸಹಾಯ ಸಹಕಾರ ಖಂಡಿತ ಕೂಡ ಮಾಡ್ತೀವಿ. ಆ ಒಂದು ಕೆಲಸ ತಮ್ಮಿಂದ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಯಾರ ಭಾಗವಹಿಸಿ ವಿಜೇತರಾಗಿರಿ ತಮ್ಮೆಲ್ಲರಿಗೂ ಶುಭ ಕೋರಿದ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಸರ್ಕಾರ. ಶ್ರೀಯುತ ನಮ್ಮ ಸಂಯುಕ್ತ ಸಹಕಾರಿ ಮಾಜಿ ಅಧ್ಯಕ್ಷರಾಗಿರುವಂಥ ಶ್ರೀಯುತ ವಿಶ್ವನಾಥ್ ಹಿರೇಮಠ ಸರ್ ಅವರು ನಮ್ಮ ಇವತ್ತು ಸಹಕಾರಿ ಕ್ಷೇತ್ರದೊಳಗೆ ನಾವು ಇಷ್ಟೆಲ್ಲ ಕೆಲಸ ಮಾಡಿದ್ದೀವಿ. ಸಹಕಾರಿ ಕ್ಷೇತ್ರದೊಳಗೆ ಸುಮಾರು ವರ್ಷ ಕೆಲಸ ಮಾಡಿದ ನಂತರ ಒಂದು ವೇಳೆ ನಮ್ಮ ಒಕ್ಕೂಟದ ಪದಾಧಿಕಾರಿಗಳಿಗೆನಿಸಿದ ನಮ್ಮೆಲ್ಲ ಸಹಕಾರಿ ಒಳಗಡೆ ಕೆಲಸ ಮಾಡುವಂಥ ಸಿಬ್ಬಂದಿಗಳಾಗಿರ್ಬೋದು ಅಥವಾ ಅದರ ಆಡಳಿತ ಮಂಡಳಿ ಸದಸ್ಯರಿಗೆ ಒಂದು ರೀತಿಯ ರಿಫ್ರೆಶ್ಮೆಂಟ್ ಬೇಕು ಅನ್ನೋ ಕಾರಣಕ್ಕಾಗಿ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ವಿ. ನಮ್ಮೆಲ್ಲ ಕೆಲಸದ ಒತ್ತಡದ ಒಳಗಡೆ ಸಹಿತ ನಾವು ಅದನ್ನೆಲ್ಲವನ್ನು ಮರೆತು ಒಂದು 3 ದಿನ ನಾವು ಈ ಕ್ರೀಡಾಕೂಟದ ಒಳಗಡೆ ಭಾಗವಹಿಸಿದ್ವಿ. ಹಾಗಾಗಿ ನಮಗೆ ಒಂದಿಷ್ಟು ಬ್ಯಾಟ್ರಿ ಚಾರ್ಜ್ ಆದಂಗೆ ಆಯಿತು. ಮುಂದೆ ಇನ್ನೂ ಉತ್ಸಾಹದೊಳಗಡೆ ಕೆಲಸ ಮಾಡೋದಕ್ಕೆ ಅವಕಾಶ ಆಗಿದೆ. ಆ ದೃಷ್ಟಿಯಿಂದ ಇವತ್ತು ಈ ರೀತಿಯ ಕ್ರೀಡಾಕೂಟಗಳು ಆಗಾಗ ನಡೆದರೆ ನಮ್ಮ ಸಿಬ್ಬಂದಿಗಳಿಗಾಗಿರ್ಬೋದು ಅಥವಾ ನಮ್ಮ ಆಡಳಿತ ಮಂಡಳಿ ಸದಸ್ಯರಿಗೆ ಒಂದು ಉತ್ಸಾಹ ತುಂಬುತ್ತೆ ಅನಿಸಲಿ. ಇಲ್ಲಿ ನಾವು ನೋಡಬೇಕಾದಾಗ ವಿಶೇಷವಾಗಿ ಇವತ್ತಿನ ವೇದಿಕೆ ಒಳಗಡೆ ನಾವು ಸಂಯುಕ್ತ ಸಹಕಾರಿಯ ಪ್ರತಿನಿಧಿಗಳಿದ್ದೀವಿ, ಒಕ್ಕೂಟದ ಪ್ರತಿನಿಧಿಗಳಿದ್ದೀವಿ, ಸಹಕಾರಿ ಸಂಸ್ಥೆಯ ಮುಖ್ಯಸ್ಥರಿದ್ದೀವಿ. ಜೊತೆಗೆ ವೈಯಕ್ತಿಕವಾಗಿ ನಾವು ನಮ್ಮ ಇಂಡಿವಿಜುವಲ್ ಸಹಿತ ನಾವು ಯೋಚನೆ ಮಾಡಬೇಕು. ಈ ರೀತಿ 4 ಭಾಗಗಳನ್ನ ನಾವು ಯೋಚನೆ ಮಾಡಿದಾಗ 4 ಜನಕ್ಕೆ ತಮ್ಮದೇ ಆದ ಉದ್ದೇಶಗಳಿದೆ. ಇದು ಸಂಯುಕ್ತ ಸಹಕಾರಿಯಾಗಿ ತನ್ನ ಒಂದು ಚಟುವಟಿಕೆಯನ್ನು ಮಾಡಬೇಕು. ಆ ಏನು ಚಟುವಟಿಕೆ ಮಾಡಬೇಕು ಅದರೊಳಗಡೆ ಅದು ತನ್ನ ಸಂಯುಕ್ತ ಸಹಕಾರಿಯ ಚಟುವಟಿಕೆಗಳನ್ನು ಮಾಡಬೇಕು. ಸಂಯುಕ್ತ ಸಹಕಾರಿ ಮಾಡುವಂಥ ಚಟುವಟಿಕೆಯನ್ನು ನಾವು ಒಕ್ಕೂಟದಿಂದ ಅಪೇಕ್ಷೆ ಪಡೋದಕ್ಕಾಗಲ್ಲ. ಒಕ್ಕೂಟದ ಚಟುವಟಿಕೆಗಳು ಬೇರೆ. ಹಾಗಾಗಿ ಸಂಯುಕ್ತ ಸಹಕಾರಿ ತಾನೇನು ಮಾಡಬೇಕು, ತನ್ನ ನಿಯಂತ್ರಣದೊಳಗಡೆ ಬೇಕಾಗಿರುವಂಥ ತರಬೇತಿಯನ್ನು ಅದು ಕೊಡುತ್ತೆ. ಅದೇ ಮಾದರಿ ಒಳಗಡೆ ಒಂದು ಒಕ್ಕೂಟ ಸಹಕಾರಿಯಾಗಿ ನನ್ನ ಸದಸ್ಯ ಸಹಕಾರಿಗಳ ಸಂಯುಕ್ತ ಸಹಕಾರಿ ನೀಡದೇ ಇರುವಂಥ ಕ್ಷೇತ್ರದೊಳಗಡೆ ಇನ್ನೇನಾದರೂ ಇದ್ದರೆ ಅದನ್ನು ಅಪೇಕ್ಷೆ ಪಟ್ಟು ಆ ಒಕ್ಕೂಟ ಸಹಕಾರಿಗಳು ಮಾಡಬೇಕು. ಸಂಯುಕ್ತ ಸಹಕಾರಿ ಮತ್ತು ಒಕ್ಕೂಟ ಸಹಕಾರಿಗಳು ಎರಡೂ ನೀಡದಿರುವಂಥದ್ದು ಇದನ್ನು ವೈಯಕ್ತಿಕವಾಗಿ ನನ್ನ ಸಹಕಾರಿ ಸಂಘಕ್ಕೆ ಏನು ಬೇಕೋ ಅದನ್ನು ನನ್ನ ಆಡಳಿತ ಮಂಡಳಿ ಯೋಚನೆ ಮಾಡಬೇಕು. ಅದೇ ಮಾದರಿ ಒಟ್ಟು ವೈಯಕ್ತಿಕವಾಗಿ ನಾನು ಒಬ್ಬ ಸಿಬ್ಬಂದಿಯಾಗಿ ಅಥವಾ ಒಬ್ಬ ನಿರ್ದೇಶಕನಾಗಿ
ನನ್ನ ಬುದ್ಧಿಮಟ್ಟವನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಏನು ಬೇಕಂತ ಹೇಳಿದ್ರೆ ನಾನು ಅದನ್ನು ವೈಯಕ್ತಿಕವಾಗಿ ಪಡ್ಕೋಬೇಕು, ಹೊರತಾಗಿ ನಾನು ಇನ್ನೊಬ್ಬರ ಕಡೆ ಮಗ ಮಾಡಿ ನಿಲ್ಲುವಂಥ ಪ್ರಸಂಗ ಇಲ್ಲ. ಆ ಕಾರಣಕ್ಕಾಗಿ ನಾವು ಇದು ಎಲ್ಲವನ್ನು ಬೈಫರ್ಕೇಷನ್ ಮಾಡಬೇಕು. ಸಂಯುಕ್ತ ಸಹಕಾರಿ ಏನು ಕೊಡಬೇಕು ಅದನ್ನು ಕೊಡುತ್ತೆ, ಒಕ್ಕೂಟ ಸಹಕಾರಿ ಏನು ಕೊಡಬೇಕು ಅದು ಕೊಡುತ್ತೆ, ನನ್ನ ಸಂಸ್ಥೆ ಏನು ಕೊಡಬೇಕಾಗಿ ಕೊಡುತ್ತೆ. ನಾನು ವೈಯಕ್ತಿಕವಾಗಿ ನಾನು ಏನು ಮಾಡಬೇಕು ಅನ್ನೋದನ್ನು ನಾವೆಲ್ಲರೂ ತಿಳ್ಕೊಂಡಾಗ ಖಂಡಿತವಾಗಿ ಇದರ ಒಟ್ಟು ಪರಿಣಾಮ ಸಹಕಾರಿ ಚಳವಳಿ ಮೇಲಾಗುತ್ತೆ. ಸಹಕಾರಿ ಚಳವಳಿ ಯಾವುದೇ ಆತಂಕ ಇಲ್ಲದಂತೆ ಬೆಳೆಯೋದಕ್ಕೆ ಕಾರಣ ಆಗುತ್ತೆ. ಆ ಕಾರಣಕ್ಕಾಗಿ ಈ ರೀತಿಯ ಸಮಾರಂಭಗಳು, ಈ ರೀತಿಯ ಕ್ರೀಡಾಕೂಟಗಳು ಆಗಾಗ ನಡೆದರೆ ನಮ್ಮನ್ನು ನಾವು ರಿಫ್ರೆಶ್ಮೆಂಟ್ ಮಾಡ್ಕೊಳ್ಳೋದು ಅನುಕೂಲ ಆಗುತ್ತೆ. ಆ ಕಾರಣಕ್ಕಾಗಿ ಎಸ್ ಪಾಟೀಲ್ ನೇತೃತ್ವದ ಒಕ್ಕೂಟದ ಎಲ್ಲ ನಿರ್ದೇಶಕರು ಸಹಿತ ಈ ರೀತಿಯ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದಕ್ಕೆ ಅವರೆಲ್ಲರನ್ನು ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸಿ ಜೈ ಹಿಂದ್. ಶ್ರೀಮತಿ ಸಜರಿತ ಅಭಿಮಾನವರು ಒಂದೆರಡು ಇದ್ದಾರೆ. ಎಲ್ಲಿ ಆಟ ಆಡಿ ಗೆದ್ದಂಥ ಕ್ರೀಡಾಪಟುಗಳಿಗೆ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಇಂದಿನ ಸೌಹಾರ್ದ ಸಹಕಾರಿ ಕ್ರೀಡಾಕೂಟ ಅತ್ಯಂತ ಯಶಸ್ವಿಯಾಗಿ ಜರುಗಿದೆ. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಜರುಗಿದೆ. ಜಾಥಾವೂ ಸಹಿತ ಅತ್ಯಂತ ಯಶಸ್ವಿಯಾಗಿ ಜರುಗಿದೆ. ಮುಂಬರುವ ದಿನಗಳಲ್ಲಿ ಇದೇ ರೀತಿ ಎಲ್ಲರೂ ಸೌಹಾರ್ದಯುತವಾಗಿ ಯಶಸ್ವಿ ಕಾರ್ಯಕ್ರಮ ನೀಡೋಣ ಅಂತ ಹಾರೈಸುತ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭ ಕೋರುತ್ತೇನೆ. ಧನ್ಯವಾದಗಳು. ಧನ್ಯವಾದಗಳಿರುವಂಥ ದೊಡ್ಡ ಬಸವ ಮಾನ್ಯ ಅಧ್ಯಕ್ಷರು ರಾಯಚೂರು ಜಿಲ್ಲಾ ಒಕ್ಕೂಟ ಒಂದೆರಡು ನುಡಿಗಳು ಮಾತಾಡ್ಬೇಕಂತ ಎಲ್ಲರಿಗೂ ನಮಸ್ಕಾರಗಳು. ಭಕ್ತಿಯ ನಾಡು ಕಲಬುರಗಿ, ಅದರಲ್ಲಿ ಸಾಕಾರದ ಬೀಜವನ್ನು ಬಿತ್ತಿ ನಾವೆಲ್ಲರೂ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೆಮ್ಮರವಾಗಿ ಬೆಳೆಸ್ಕೊಂಡು ಅದರ ಫಲವನ್ನು ಎಲ್ಲರೂ ಪಡೆಯೋಣ. ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಎಸ್ ಪಾಟೀಲ್ ಅಧ್ಯಕ್ಷರು ಎಲ್ಲ ರಾಜ್ಯದ ಮುಖಂಡರು ಬಂದಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ ಹೇಳ್ತಾ ಮುಂದೆ ಸಂದರ್ಭ ಬಂದಾಗ ಎಲ್ಲರೂ ಕೂಡಿಯಾಗಿ ನಮ್ಮ ಶಕ್ತಿಯನ್ನು ನಾಡಿಗೆ ತೋರಿಸೋಣ ಅಂತ ಹೇಳ್ತಾ ಶುಭಾಶಯ ಕೊಡ್ತೇನೆ. ಧನ್ಯವಾದ. ಮುಖ್ಯ ಘಟ್ಟ ಆದರೆ ಬೆಳಗ್ಗೆಯಿಂದ ತಾವೆಲ್ಲರೂ ಕಾತರದಿಂದ ಕಾಯ್ತಾ ಇರುವುದು. ಕಳೆದ 3 ದಿನಗಳ ಕ್ರೀಡಾಕೂಟದಲ್ಲಿ ಅನೇಕ ಕ್ರೀಡೆಗಳನ್ನು ಆಯೋಜನೆ ಮಾಡಲಾಗಿತ್ತು. ಅದರಲ್ಲಿ ತಾವು ವಿಜೇತರಾಗಿದ್ದೀರಿ. ಈ ಒಂದು ವಿಜೇತರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಈಗ ಜರುಗಲಿದೆ. ನಮ್ಮ ಶಿವಶರಣಪ್ಪ ಶೆಟ್ಟಿ ಸರ್ ಅವರು ಬಂದು ಇನ್ನು ಮುಂದಿನ ಕಾರ್ಯಕ್ರಮ ನಡೆಸ್ಕೊಡ್ಬೇಕಂತ ಕೇಳ್ಕೊಳ್ತಾರೆ. ಇವತ್ತು ಈ ಕಾರ್ಯಕ್ರಮ ನಡೆಯಲು ಮುಖ್ಯ ಕಾರಣಕರ್ತರಂದ್ರೆ ತಾವು. ಸತತವಾಗಿ 3 ದಿವಸ ಅನೇಕ ಈ ಒಂದು ಕ್ರೀಡೋತ್ಸವದಲ್ಲಿ ಭಾಗವಹಿಸಿ ಉತ್ಸಾಹಿಗಳಾಗಿ ಅದರಲ್ಲಿ ಜಯಶಾಲಿಯಾಗಿದ್ದಾರೆ. ಅದಕ್ಕಾಗಿ ತಮ್ಮೆಲ್ಲರಿಗೂ ಈ ಒಂದು ಪಾರಿತೋಷಿಕ ಕಾರ್ಯಕ್ರಮ, ಬಹುಮಾನ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೇನೆ. ಗಂಡಸ ಮಕ್ಕಳು ಓಟ ಅದರಲ್ಲಿ ಪ್ರಥಮವಾಗಿ ಗಳಿಸಿರ್ತಕ್ಕಂಥವರು ಸಾಗರ್ ಲಕ್ಷ್ಮೀ ಸೌಹಾರ್ದ ಅಳನ್ ಸಾಗರ್. ಸಮಯದ ಅಭಾವವಿರುವುದರಿಂದ ಆನಂದ್ ಲಕ್ಷ್ಮೀ ಸೌಹಾರ್ದ 30ರಿಂದ 50 ಆನಂದ್ ಸೌಹಾರ್ದ ಕಲಬುರಗಿ ಕೊಡುಗರೆ. ಅದೇ ರೀತಿ ಸಂಯುಕ್ತ ಪ್ರೈಸ್ ಸೌಹಾರ್ದ ಚಪ್ಪಾಳೆ ಅದೇ ರೀತಿ 100 ಮೀಟರ್ ಓಟ 55 ವರ್ಷ ಮೇಲ್ಪಟ್ಟವರು 100 ಮೀಟರ್ ಮಹಾದೇವ್ ಕೇಜ್ರಿವಾಲ್ ಲಕ್ಷ್ಮೀ ಸೌಹಾರ್ದ ಕಡಕಲ್ ಪ್ರಥಮ ಮಹಾದೇವ್ 100 ಮೀಟರ್ ರನ್ನಿಂಗ್ನಲ್ಲಿ ಮಹಾದೇವ್ ಕೆ ಬಿರಾದ ಲಕ್ಷ್ಮೀ ಸೌಹಾರ್ದ ಸಹಕಾರಿ. ಅದೇ ರೀತಿ ಮ್ಯೂಸಿಕಲ್ ಚೇರಲ್ಲಿ ಫಾರ್ ಮೆನ್ ಶಿವಶರಣಪ್ಪ ಲಕ್ಷ್ಮೀ ವಿಕಾಸ್ ಸೌಹಾರ್ದ ಕಡಕಲ್ ಕಲಬುರಗಿ. ಮ್ಯೂಸಿಕಲ್ ಚೇರ್ ವಿಭಾಗದಲ್ಲಿ ಆನಂದ್ ಕೋರೆ ಲಕ್ಷ್ಮೀ ವಿಕಾಸ್ ಸೌಹಾರ್ದ ಕಡಕಲ್ ತೃತೀಯ ಬಹುಮಾನ. ಜೋಡಿ ಜಿಲ್ಲಾ ಓಟ 18 ಮೇಲ್ಪಟ್ಟು 35 ಒಳಗಿನ ವಿಭಾಗದಲ್ಲಿ ಸಾಗರ ಸಂತೋಷ್ ಲಕ್ಷ್ಮೀ ಜೋಡಿ ಜಿಲ್ಲೆಯಲ್ಲಿ 35ರಿಂದ 55 ವಯಸ್ಸಿನವರು ದಯವಿಟ್ಟು
ಬರೀ ಬೆನ್ನೆ ಬರ್ತದ. ಅದೇ ರೀತಿ 55 ಘಾಟದಲ್ಲಿ ಕೆಟ್ಟುಗಳನ್ನ ಅಂಬಾರಾಯ ಹಬ್ಬ ಅಣ್ಣ ರಾಜಸವಾದ ದ್ವಿತೀಯ ಬಹುಮಾನ ಅದೇ ರೀತಿ ಪುಟ್ಟದಲ್ಲಿ ಹಾಗೇನು ಲಕ್ಷ್ಮೀ ಸವಾದ ತೃತೀಯ ಬಹುಮಾನ ರೈಲಾನ್ ಧನಲಕ್ಷ್ಮೀ ಸವಾದ ಮುಂದುವರಿಸಿದ ವಿಭಾಗದಲ್ಲಿ ಪ್ರಭಾಕರ ಕ್ರೈಸ್ತ ಸವಾಲದ ಪ್ರಥಮ ಬಹುಮಾನ, ರಾಜೇಂದ್ರ ಲಕ್ಷ್ಮೀ ಸರ್ಕಲ್ ಸವಾಲದ ತೃತೀಯ ಸ್ವೀಕರಿಸಿದ ಅದೇ ರೀತಿ 35ರಿಂದ 50 ವಯಸ್ಸಿನ ಗಂಡಸ ಮಕ್ಕಳ ಶಾಟ್ಪುಟದಲ್ಲಿ ಲಕ್ಷ್ಮೀ ಸವಾಲ ಅದೇ ರೀತಿ 55ರಿಂದ ಮೇಲ್ಪಟ್ಟು ಅದೇ ರೀತಿ ನಾಗೈಡ ಲಕ್ಷ್ಮೀ ಸವಾಲ ನೋಡ್ರಿ ಥ್ಯಾಂಕ್ ಯು ಸರ್. ಅದೇ ರೀತಿ ನೋಡ್ರಿ ಥ್ಯಾಂಕ್ ಯು. ಅಣ್ಣ ಸರ್ ಈ ಕಡೆ ನೋಡ್ರಿ ಸರ್ ಸರ್ ರೆಡಿ ಈಗಿನ ಪ್ರೆಸೆಂಟೇಷನ್ ನಡೆದು ಸೌರ ಸವಾಲದ ತೃತೀಯ ಬಹುಮಾನ. ಈ ಮೂವರು ವಿಜೇತರು 6 ಜನ 55 ಮೂರು ಬಾಗಿನ ಓಟದಲ್ಲಿ ಪ್ರಥಮ ಬಹುಮಾನ ಸರ್ ರೆಡಿ ಸರ್ ಆನಂದ್ ಸರ್ ವೆರಿ ಗುಡ್. ವಿಕ್ರಮವಾಗಿ ಸುತ್ತವಾಗಿ ನಡೆದಂತ ನುಡಿ ಅಂದ್ರೆ ಜಗ್ಗಾಟ. ಜಗ್ಗಾಟದಲ್ಲಿ ಗಂಡನ ಮಕ್ಕಳು ನೋಡ್ರಿ ಪ್ರಥಮ ಬಹುಮಾನ, ಧನಲಕ್ಷ್ಮೀ ಸೌರ ಸರಸರ ದ್ವಿತೀಯ ಬಹುಮಾನ ಪ್ರಶಸ್ತಿಯನ್ನು ಸ್ವೀಕರಿಸಬೇಕಂತೇಳಿ ಅವರನ್ನು ಅನಿಸ್ಕೊಳ್ತಾರೆ. ಪ್ರಥಮ ಬಹುಮಾನ ಪಡೆದಿದ್ದರೆ ಆ ಸವಾಲು ಸಹಕಾರಿಯ ಎಲ್ಲ ವೇದಿಕೆಯನ್ನು ಪ್ರಶಸ್ತಿಯನ್ನು ಸ್ವೀಕರಿಸಬೇಕಂತ ಕೇಳ್ಕೊಳ್ತಾರೆ. ಅದೇ ರೀತಿ ದ್ವಿತೀಯ ಸ್ಥಾನ ಪಡೆದಿರ್ತಕ್ಕಂಥವರು ಸಮೃದ್ಧಿ ಸವಾಲ ಅಡನ್ ದ್ವಿತೀಯ ಸ್ಥಾನ. ಅದೇ ರೀತಿ
बाजी में क्या करूँगी
ವಿಜೇತ ಸಂಘದವರಿಗೆ ಒಬ್ರೊಬ್ರು ಕಾಣಿಸಲೇ ಆಗಿರ್ರಿ. ಈ ಕ್ರಿಕೆಟ್ನಲ್ಲಿ ಅತಿ ವಿಜೃಂಭಣೆಯಿಂದ ಬೇಕಾಗಿ ನಡೆಸಿದ ಕಲ್ಯಾಣ ಕರ್ನಾಟಕ ವಕೀಲರ ಸಂಘ, ಕಲ್ಯಾಣ ಕರ್ನಾಟಕದವರು ಕ್ಯಾಪ್ಟನ್ ಆಗಿರ್ತಕ್ಕಂಥ ಹಿಂದೂ ಜನ ಎಲ್ಲರೂ ಆ ಟೀಮ್ನ ಒಂದು ಕಪ್ಪನ್ನು ಕೊಡ್ಬೋದು ಅಂತ ಹೇಳಿ ತಂಡದ ಮಾಲೀಕರ ಜೊತೆಗೆ ಹಾಗೂ ಅಧ್ಯಕ್ಷರು ಹಾಗೂ ಜೊತೆಗಿರ್ತಕ್ಕಂಥ ವೆಂಕಟೇಶ್ ಆಡಳಿತ ಮಂಡಳಿಯವರು ಭಾಗವಹಿಸಿದ ಎಲ್ಲರೂ ವೇದಿಕೆಯ ಮುಂದೆ ಒಂದು ವಿಜೇತ ಜೋರಾದ ಚಪ್ಪಾಳೆಯವರಿಗೆ ತಂಡಕ್ಕೆ ಕರ್ನಾಟಕ ವಕೀಲರ ಸಂಘಕ್ಕೆ ಥ್ಯಾಂಕ್ ಯು ಸರ್ ಕಾಮನ್ ಕಂಪ್ಲೀಟ್ ಶ್ರೀಯುತ ಎಸ್ ಪಾಟೀಲ್ ಸರ್ ಅವರು ತಮ್ಮ ಅಧ್ಯಕ್ಷೀಯ ನುಡಿಗಳನ್ನು ಮಾತನಾಡಬೇಕಂತೇಳಿ ಕೇಳ್ಕೊತಾ ಇದ್ದೀನಿ. ಹಾಗೂ ಸಂಯುಕ್ತ ಆಶ್ರಯದಲ್ಲಿ ಸೌಹಾರ್ದ ಸಂಯುಕ್ತ ಸಹಕಾರಿ ಬೆಂಗಳೂರು ಇದರ ಆಶ್ರಯದಲ್ಲಿ ನಡೆದಂತಹ ಕ್ರೀಡೋತ್ಸವಕ್ಕೆ ಇಷ್ಟು ಅದ್ದೂರಿಯಾಗಿ ಆಗಮಿಸಿ ತಾವೆಲ್ಲ ಒಂದು ಮೆರುಗು ನೀಡಿದ್ದೀರಿ. ಇದಕ್ಕೆಲ್ಲರಿಗೂ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತೀನಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಮಾನ್ಯ ಶಾಸಕರಾದ BR ಪಾಟೀಲ್ ಬಂದಿದ್ದರು. ಅವರು ಸೌಹಾರ್ದ ಸಹಕಾರಿಗಳ ಬಗ್ಗೆ ಭಾಳ ಅಭಿಮಾನದಿಂದ ಒಂದೆರಡು ಮಾತಾಡಿದ್ರು. RK ಪಾಟೀಲ್ರು, DCC ಬ್ಯಾಂಕಿನ ಚೇರ್ಮನ್ರು, ಉಪಾಧ್ಯಕ್ಷರು, ವಿಕಾಸ್ ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷರಾದ ವಿಶ್ವನಾಥ್ ಹಿರೇಮಠ್ ಸರ್ ಅವರು ಬಂದಿದ್ದಾರೆ. ಪ್ರಸನ್ನ ಕುಮಾರ್ ಅವರು ಬಂದಿದ್ದಾರೆ. ಮಾನ್ಯ ಉಪ ಅಧ್ಯಕ್ಷರಾದಂಥ ಸಂಯುಕ್ತ ಸಹಕಾರಿಯ ಪ್ರಸನ್ನ ಕುಮಾರ್ ಅವರು ಬಂದಿದ್ದಾರೆ. ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರ ಶರಣಗೌಡರು ಬಂದಿದ್ದಾರೆ. ಇವರೆಲ್ಲರೂ ಎಂಥ ತೊಂದರೆ ಇದ್ರೂ ಎಲ್ಲವೂ ಮೀರಿ ನಮ್ಮ ಕರೆಗೆ ಹೋಗ್ಬಿಟ್ಟು ಈ ಕಾರ್ಯಕ್ರಮಕ್ಕೆ ಬಂದು ಒಂದು ಮೆರುಗನ್ನು ನೀಡಿದ್ದಾರೆ. ಅವರೆಲ್ಲರಿಗೂ ನಿಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕವಾದ ಒಂದು ವಂದನೆಯನ್ನು ಸಲ್ಲಿಸ್ತೇನೆ. ಈ ಒಂದು ಕ್ರೀಡೋತ್ಸವದಲ್ಲಿ ಭಾಗಿಯಾದಂಥ ನಿರ್ದೇಶಕ ಮಂಡಳಿ ಸದಸ್ಯರು, ಸಿಬ್ಬಂದಿ ವರ್ಗದವರಿಗೆ ಒಂದು ರಿಕ್ರಿಯೇಷನ್ ಅಂತ ಪ್ರತಿ ವರ್ಷ ನಿಮ್ಮೆಲ್ಲರ ಮನಸ್ಸನ್ನು ಉಲ್ಲಾಸವಾಗಿಡಲಿಕ್ಕೆ ಇಂಥ ಒಂದು ಯೋಜನೆಗಳನ್ನು ಈ ಒಕ್ಕೂಟ ಸಹಕಾರಿ ಯಾವಾಗಲೂ ಹಮ್ಮಿಕೊಳ್ಳುತ್ತೆ ಅಂತ ಒಂದು ಆಶ್ವಾಸನೆಯನ್ನು ಕೊಡುತ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಕಳೆದ ಒಂದು ವಾರದಿಂದ ಕಲಬುರಗಿ ಜಿಲ್ಲಾ ಸೌಹಾರ್ದ ಸಹಕಾರಿಗಳ ಒಕ್ಕೂಟ ಹಾಗೂ ಸಂಯುಕ್ತ ಸಹಕಾರಿ ಆಶ್ರಯದಲ್ಲಿ ವಿವಿಧ ಕ್ರೀಡೆಗಳನ್ನು ಏರ್ಪಡಿಸಿ ಒಂದು ಸೌಹಾರ್ದ ಸಹಕಾರಿಗಳಲ್ಲಿ ಹೊಸ ಚೈತನ್ಯವನ್ನು ಮೂಡಿಸುವ ಮೂಲಕ ಇವತ್ತಿನ ದಿವಸ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ, ಜಾಥಾ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ನೆರವೇರಿಸಲಾಗಿದೆ. ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಹಾಗೂ ಕಾರ್ಯಕ್ರಮ ಉದ್ಘಾಟಿಸಿದಂಥ ಮಾನ್ಯರಿಗೆ ಹಾಗೂ ಮುಖ್ಯ ಅತಿಥಿಗಳಾಗಿ ಬಂದಿರುವಂಥ ಎಲ್ಲ ಹಿರಿಯ ಸಹಕಾರಿಗಳಿಗೆ ಹಾಗೂ ಈ ಕಾರ್ಯಕ್ರಮಕ್ಕೆ ಹಗಲಿರುಳು ಶ್ರಮಿಸಿರುವಂಥ ಒಕ್ಕೂಟದ ಅಧ್ಯಕ್ಷರಿಗೆ ಮತ್ತು ಆಡಳಿತ ಮಂಡಳಿಗೆ ನಾನು ಕಾರ್ಯಕ್ರಮದ ವೇದಿಕೆ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಕಲಬುರಗಿ ಜಿಲ್ಲೆಯ ಎಲ್ಲ ಸೌಹಾರ್ದ ಸಹಕಾರಿಗಳಿಗೂ ಹಾಗೂ ಸಿಬ್ಬಂದಿ ವರ್ಗದವರಿಗೂ ಮತ್ತು ಪತ್ರಕರ್ತರ ಮಾಧ್ಯಮದ ಮಿತ್ರರಿಗೂ ಹಾಗೂ ಎಲ್ಲ ಸದಸ್ಯರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಸರ್ಕಾರ.